ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಒನ್ ಪೀಸ್ ಸೀಸನ್ 2 ಎಪಿಸೋಡ್ 5 ಮತ್ತೆ 6 ಅನ್ನ. ಕಳೆದ ಪಾರ್ಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲುಫಿನ ಎಲ್ಲ ಗೆಳೆಯರು ಕೂಡ ಮಿಸ್ಟರ್ 3ಯ ಡೆವಿಲ್ ಫ್ರೂಟ್ ನ ಕಾರಣದಿಂದ ಸಿಕ್ಕಾಕೊಂಡಿದ್ದಾರೆ. ಈಗ ಇವರನ್ನ ಬಚಾವ್ ಮಾಡೋದಕ್ಕೆ ಯಾರು ಬರ್ತಾರೆ ಇದು ನಮ್ಗೆ ಗೊತ್ತಾಗ್ಬೇಕಾಗಿದೆ. ಸೊ ಈಗ ನಾವು ನೋಡ್ತೀವಿ ಈ ಮೇಣದಿಂದ ಇವರ ಕೈಯನ್ನೆಲ್ಲ ಕಟ್ಟಿ ಹಾಕಿದ್ದಾನೆ. ಆದ್ರೆ ನಾಮಿ ಮತ್ತೆ ಝೋರೋ ಮಾತ್ರ ಆ ಒಂದು ಹುಡುಗಿಯ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಅದೇ ಡ್ರಾಯಿಂಗ್ ಮಾಡಿದ್ಲಲ್ವಾ ಅವಳದ್ದು. ಆದ್ರೆ ವಿವಿನ ಬಾಡಿಯಲ್ಲಿ ಆ ಒಂದು ಡ್ರಾಯಿಂಗ್ ಅಥವಾ ಸಿಂಬಲ್ ಇಲ್ಲದೆ ಇರೋ ಕಾರಣ ಅವಳು ಸರಿಯಾಗಿದ್ದಾಳೆ. ಸೊ ವಿವಿಯಲ್ಲಿ ನಾಮಿಯ ಕಾಲಲ್ಲಿ ಇದ್ದಂತಹ ಸಿಂಬಲ್ ಅನ್ನ ಒರೆಸ್ಬಿಡ್ತಾಳೆ. ಹೇಗಾದ್ರೂ ಟ್ರೈ ಮಾಡಿ. ಇದರಿಂದ ನಾಮಿ ಸರಿ ಆಗ್ತಾಳೆ. ಅವಳಿಗೇನೆ ನಂಬೋಕ್ ಆಗ್ತಿರ್ಲಿಲ್ಲ ಅವಳು ಬೇರೆ ರೀತಿ ಬಿಹೇವ್ ಮಾಡ್ತಿದ್ಲು ಅಂತ. ಆದ್ರೆ ಝೋರೋ ಇನ್ನು ಕೂಡ ಹಾಗೇನೆ ಇದ್ದಾನೆ. ಯಾಕಂದ್ರೆ ಅವನ ಸಿಂಬಲ್ ಅನ್ನ ಯಾರು ಕೂಡ ತೆಗಿಲಿಲ್ಲ. ಸೊ ಝೋರೋನದ್ದು ಸಿಂಬಲ್ ಹೇಗಾದ್ರೂ ತೆಗಿಬೇಕು ಅಂತ ಇವರ ಪ್ಲಾನ್ ಆಗಿದೆ. ಆದ್ರೆ ಕೈಯನ್ನಂತೂ ಕಟ್ಟಿ ಆಗಿದ್ದಾರೆ. ಹೇಗೆ ತೆಗೆಯುವುದು ಗುರು? ಸೊ ಇಲ್ಲಂತ ಇವರು ಪರದಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಮಿಸ್ಟರ್ 3 ಅಂತೂ ಅವನ ಡೆವಿಲ್ ಫ್ರೂಟ್ ಅನ್ನು ಯೂಸ್ ಮಾಡಿ ಮೇಣದ ಕೇಕ್ ಅನ್ನ ಮಾಡಿದ್ದಾನೆ. ಇದೇ ಜಾಗಕ್ಕೆ ಮಿಸ್ಟರ್ 12 ಬರ್ತಾಳೆ. ನಾನು ಲುಫಿ, ಝೋರೋ ಮತ್ತೆ ನಾಮಿಯನ್ನ ನನ್ನ ಕಂಟ್ರೋಲ್ ಗೆ ಇಟ್ಕೊಂಡಿದ್ದೀನಿ. ಅವರೆಲ್ಲರಿಗೂ ಸಿಂಬಲ್ ಅನ್ನ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಅವರಿಗೆ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟರಲ್ಲೂ ನೀವು ಯಾಕೆ ಈ ಮೇಣದ ಕೇಕ್ ಅನ್ನ ಮಾಡಿದೀರಾ? ಇದಕ್ಕೆ ಮಿಸ್ಟರ್ 3 ಹೇಳ್ತಾನೆ, ಯಾಕಂದ್ರೆ ಆ ಕೇಕ್ ನ ಟಾಪ್ ಕಾಣ್ತಿದ್ಯಲ್ವಾ, ಅಲ್ಲಿ ನಾನು ಬೆಂಕಿಯನ್ನು ಉರಿಸ್ತೇನೆ. ಜೊತೆಗೇನೆ ಲುಫಿ ಹಾಗೂ ಅವನ ಗ್ಯಾಂಗ್ ಅನ್ನ ಅಲ್ಲಿಟ್ಟು ನರಳಿ ಸಾಯೋ ಹಾಗೆ ಮಾಡ್ತೀನಿ ಅಂತ. ಇದೇ ಟೈಮ್ಗೆ ನಾವು ನೋಡ್ತೀವಿ ಉಸಪ್ಪನ ಅವನು ಓಡ್ಕೊಂಡು ಹೋಗಿ ಬರ್ತಾ ಇದ್ದಾನೆ. ಫೈನಲಿ ದಾರಿಯ ಬದಿಯಲ್ಲಿ ಲುಫಿ ಸಿಕ್ಬಿಡ್ತಾನೆ. ಅವನು ಮಿಸ್ಟರ್ 3 ಮತ್ತೆ ಮಿಸ್ಟರ್ 12 ಮಾತಾಡ್ತಿರೋದನ್ನ ಕೇಳ್ಕೊಂಡಿದ್ದಾನೆ. ಕದ್ದು ಅವ್ನು ಹೇಳ್ತಾನೆ, ಲುಫಿ ಪ್ಲೇಸ್ ಸೇಫ್ ಇಲ್ಲ, ದಯವಿಟ್ಟು ಹೇಗಾದ್ರೂ ಮಾಡಿ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಬೆಟರ್ ಆಗಿದೆ. ನಿನ್ನ ಸಹಾಯ ಬೇಕಾಗಿದೆ, ದಯವಿಟ್ಟು ಬಾ ಅಂತ ಕರಿತಿದ್ದಾನೆ. ಆದ್ರೆ ಲುಫಿನ ಮುಖದಲ್ಲಿ ಈ ಒಂದು ಸಿಂಬಲ್ ಇದೆ. ಇದನ್ನ ಮಾತ್ರ ಇವನು ಗಮನಿಸಲೇ ಇಲ್ಲ. ಆದ್ರೆ ಲುಫಿಯ ಮೇಲೆ ಈ ಒಂದು ಸಿಂಬಲ್ ಇರೋ ಕಾರಣ ಅವನು ಎಮೋಷನಲ್ ಆಗಿ ಕೂಗ್ತಾ ಇದ್ದಾನೆ. ಗುರು ಲುಫಿ ಅಂತೂ ರೆಸ್ಪಾನ್ಸೇ ಕೊಡ್ತಿಲ್ಲ. ಹಾಗಾಗಿ ಉಸಪ್ ಅಲ್ಲಿಂದ ಓಡ್ಕೊಂಡು ಹೋಗ್ತಾನೆ. ಬೇರೆ ಕ್ರೂಮೇಟ್ಸ್ ಯಾರಾದ್ರೂ ಸಿಗ್ತಾರ, ಸಾಂಜಿ, ಝೋರೋ ಯಾರಾದ್ರೂ ಸಿಗ್ಬೋದಾ ಅಂತ ಕಂಪ್ಲೀಟ್ ಆಗಿ ಫಾರೆಸ್ಟ್ ಅನ್ನ ಸುತ್ತೋದಕ್ಕೆ ಟ್ರೈ ಮಾಡ್ತಾನೆ. ಅವನು ಎಷ್ಟು ವೇಗದಲ್ಲಿ ಓಡ್ತಿದ್ದ ಅಂದ್ರೆ ಬೆವರೆಲ್ಲ ಸುರಿಯೋದಕ್ಕೆ ಶುರುವಾಯ್ತು. ಆದ್ರೆ ಯಾರು ಕೂಡ ಕಾಣ್ತಿಲ್ಲ. ಇದೇ ಬದಿಯಲ್ಲಿ ಇನ್ನೊಂದು ಸೈಡ್ ಅಲ್ಲಿ ನಾವು ನೋಡ್ತೀವಿ ಸಾಂಜಿಲಿ ನಡ್ಕೊಂಡು ಬರ್ತಿದ್ದಾನೆ. ಗುರು ಅವನು ಕೂಡ ದಾರಿ ತಪ್ಪಿದ್ದಾನೆ. ದಾರಿಯ ಬದಿಯಲ್ಲಿ ನೋಡ್ತಾನೆ ಒಂದು ಹೌಸ್ ಇದೆ ಮೇಣದಿಂದ ಮಾಡಿದ್ದು. ಅಫ್ಕೋರ್ಸ್ ಇದನ್ನ ಮಿಸ್ಟರ್ 3 ಮಾಡಿದ್ದಾನೆ. ಬೈ ದ ವೇ ಈ ಒಂದು ಮೇಣದ ಹೌಸ್ ಅಲ್ಲೇ ಝೋರೋ ಮತ್ತೆ ನಾಮಿಯನ್ನ ಕಟ್ಟಿ ಹಾಕಿದ್ದದು. ಆದ್ರೆ ಅವರು ಕರ್ಕೊಂಡು ಹೋಗಿದ್ದಾರೆ ಈ ಜಾಗದಿಂದ. ಇವನು ಮನೆಯೊಳಗೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಇದರಲ್ಲಿ ಬರೀ ಮೇಣ ಇದೆ, ಏನು ಕೂಡ ಇಲ್ಲ. ಇನ್ನೊಂದು ಕಡೆಯಲ್ಲಿ ಮಿಸ್ಟರ್ 3 ಅಂತೂ ನಾಮಿ, ಝೋರೋ ಮತ್ತೆ ವಿವಿಯನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾನೆ ಕೇಕ್ನ ಹತ್ರ. ಮತ್ತೆ ಮೇಲೆಯಿಂದ ಮೇಣವನ್ನ ಬೆಂಕಿ ಹಚ್ಚಿದ್ದಾನೆ. ಈಚೆಯಿಂದ ಝೋರೋಗಂತೂ ಇನ್ನೂ ಕೂಡ ಪ್ರಜ್ಞೆನೆ ಬರಲಿಲ್ಲ. ಅವನು ಹುಚ್ಚರಾಗಿ ನಗ್ತಾ ಇದ್ದಾನೆ. ಮಿಸ್ಟರ್ 3 ಹೇಳ್ತಾನೆ, ನಂಗೆ ಖುಷಿ ಆಗುತ್ತೆ ಮನುಷ್ಯರು ನರಳಿ ಸಾಯೋದನ್ನ ನೋಡೋದಕ್ಕೆ. ಆದ್ರೆ ಝೋರೋ ಇದಕ್ಕೆ ಕೂಡ ನಗ್ತಾನೆ. ಸೊ ಮಿಸ್ಟರ್ 3ಗೆ ಸ್ವಲ್ಪ ಈಗೋ ಹರ್ಟ್ ಆಗುತ್ತೆ. ಇವನೇನ್ ಗುರು ನಾನು ಹೇಳ್ದನ್ನೆಲ್ಲ ಜೋಕ್ಸ್ ಅಂತ ತಿಳ್ಕೊಂಡಿದ್ದಾನೆ. ಫಸ್ಟ್ ಆ ಸಿಂಬಲ್ ಅನ್ನ ತೆಗಿಬೇಕು, ಇವನು ಹುಚ್ಚರ ತರ ಮಾಡ್ತಿದ್ದಾನೆ ಅಂತ ಹೇಳಿ ಕರ್ಚಿಫ್ ಅನ್ನ ಕೊಟ್ಬಿಡ್ತಾನೆ. ಹೀಗೆ ಫೈನಲ್ ಆಗಿ ಝೋರೋನಿಗೆ ಮಾತಾಡೋದಕ್ಕಾಗ್ತಿದೆ. ಇವನು ಪ್ರಜ್ಞೆಗೆ ಬಂದಿದ್ದಾನೆ. ಆದ್ರೆ ಮಿಸ್ಟರ್ 3 ಏನು ಸುಮ್ನೆ ಅಲ್ಲ. ಅವನು ಮುಂಚೆನೆ ಪ್ಲಾನ್ ಮಾಡಿ ಝೋರೋನ ಕಾಲುಗಳನ್ನ ಮೇಣದಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಹಿಂದೆ ಹೋಗಿದ್ದಾನೆ. ಸೊ ಝೋರೋ ಟ್ರೈ ಮಾಡ್ತಾನೆ ಹೇಗಾದ್ರೂ ಅದನ್ನ ಕಟ್ ಮಾಡ್ಬೇಕು ಅಂತ. ಇಲ್ಲದಿದ್ರೆ ಮೇಲಿಂದ ಬೆಂಕಿ ಉರ್ದು ಮೇಣ ಎಲ್ಲ ಕರಗೋಗಿ ಇವರೆಲ್ಲರೂ ಸಾಯ್ತಾರೆ. ಇನ್ನೊಂದು ಕಡೆ ಲುಫಿಯನ್ನ ನೋಡೋದಾದ್ರೆ ಅವನನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಈ ಒಬ್ಳು ಹುಡುಗಿ. ಅವಳು ಪೇಂಟಿಂಗ್ಸ್ ಅಲ್ಲಿ ಒಂದೊಂದು ಕಲರ್ ಅನ್ನ ಚೇಂಜ್ ಮಾಡಿದಾಗ ಹೇಗೆ ಅವಳು ಗೊಂಬೆಗೆ ಕಲರ್ ಹಾಕ್ತಾಳೋ ಅದೇ ರೀತಿ ನಮ್ಮ ಲುಫಿ ಕೂಡ ಎಮೋಷನ್ ಚೇಂಜ್ ಮಾಡ್ತಾನೆ. ಅಂದ್ರೆ ಬ್ಲೂ ಕಲರ್ ಹಾಕಿದ್ರೆ ಅವನು ನಗ್ತಾನೆ, ರೆಡ್ ಕಲರ್ ಹಾಕಿದ್ರೆ ಕೂಗ್ತಾನೆ. ಈ ರೀತಿ ಎಲ್ಲ ಎಮೋಷನ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ. ಮತ್ತೊಂದು ಕಡೆಯಲ್ಲಿ ನಾವು ಸಾಂಜಿಯನ್ನ ನೋಡ್ತೀವಿ. ಅವನು ಮೇಣದ ಮನೆ ಒಳಗೆ ಹೋದ್ನಲ್ವಾ, ಅಲ್ಲಿ ಕ್ವಾರ್ಟರ್ ಎಲ್ಲ ಕಾಣ್ತಿದೆ. ಸ್ವಲ್ಪ ವೈನ್ ಅನ್ನ ಕುಡಿತಾನೆ. ಮತ್ತೆ ಈ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ ಡ್ರವರ್ ನ ಒಳಗಡೆ ಕೆಲವೊಂದು ಪಿಕ್ಚರ್ಸ್ ಇತ್ತು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಾ ಹ್ಯಾಟ್ ನ ಪಿಕ್ಚರ್ಸ್ ಇತ್ತು. ಅಂದ್ರೆ ಲುಫಿ ಅದು ವಿವಿ ಅದೆಲ್ಲ ಇತ್ತು. ಆದ್ರೆ ಸಾಂಜಿನ ಪಿಕ್ಚರ್ ಅಂತೂ ಇಲ್ವೇ ಇಲ್ಲ. ಸೊ ಇದರ ಅರ್ಥ ಏನಂದ್ರೆ ಅಲ್ಲಿ ಯಾರದೆಲ್ಲ ಪಿಕ್ಚರ್ಸ್ ಇತ್ತು ಅವರೆಲ್ಲ ಡೇಂಜರ್ ಅಲ್ಲಿ ಇದ್ದಾರೆ ಅಂತ. ಸೊ ಹೇಗಾದ್ರೂ ಇವರನ್ನ ಹುಡುಕ್ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾನೆ. ಅದೇ ಟೈಮ್ಗೆ ಒಂದು ಕಾಲ್ ಬರುತ್ತೆ. ಅಫ್ಕೋರ್ಸ್ ಗುರು ಇಲ್ಲಿ ಕಾಲ್ ನ ಸಿಸ್ಟಮ್ ಬೇರೆ ಇದೆ. ಈ ಒನ್ ಪೀಸ್ ದುನಿಯಾದಲ್ಲಿ ಕಾಲ್ ಅನ್ನ ನೀವು ಈ ಒಂದು ಬಸವನ ಹುಡುವಿನ ಮೂಲಕ ಮಾಡ್ತೀವಿ. ಸೊ ಇಲ್ಲಿ ಕಾಲ್ ಅನ್ನ ರಿಸೀವ್ ಮಾಡ್ತಾನೆ. ಸಂಜಿ ಕಾಲ್ ನೋಡಿದ್ರೆ ಮಿಸ್ಟರ್ 0 ನದಾಗಿದೆ. ಅಂದ್ರೆ ಈ ಬ್ಯಾರಾಕ್ ಗ್ಯಾಂಗ್ ಅಂತ ಏನಿದೆ, ಈ ಮಿಸ್ಟರ್ 3, 12 ಎಲ್ಲ ನಂಬರ್ಸ್ ನವರು ಇದಾರೆ ತಾನೆ. ಇವರೆಲ್ಲರ ಲೀಡರ್ ಮಿಸ್ಟರ್ 0 ಆಗಿದ್ದಾನೆ. ಅವನು ಕಾಲ್ ಅಲ್ಲಿ ಕೇಳ್ತಾನೆ, ಕಾಲ್ ಅನ್ನ ಯಾರು ಪಿಕ್ ಮಾಡ್ತಿದ್ದೀರಾ? ಇದಕ್ಕೆ ಸಂಜಿ ಹೇಳ್ತಾನೆ, ನನ್ನ ಹೆಸರು ಮಿಸ್ಟರ್ ಪ್ರಿನ್ಸ್ ಅಂತ. ಮಿಸ್ಟರ್ 0 ಹೇಳ್ತಾನೆ, ಹಾಗಲ್ಲ ನಿನ್ನ ನಂಬರ್ ಹೇಳು. ಅದಕ್ಕೆ ಸಂಜಿ ಹೇಳ್ತಾನೆ, ನಾನು ಮಿಸ್ಟರ್ 3 ಅಂತ. ಸೊ ಮಿಸ್ಟರ್ 0 ಹೇಳ್ತಾನೆ, ಹಾಗಾದ್ರೆ ನಿಂಗೆ ಕೊಟ್ಟ ಕೆಲಸವನ್ನ ಮಾಡ್ತಿದ್ಯಾ ತಾನೆ, ಹ್ಯಾಟ್ಸ್ ಗಳನ್ನ ಹಿಡಿದು ಕೊಂದಿದ್ಯಾ ತಾನೆ? ಸಂಜಿ ಹೇಳ್ತಾನೆ, ಹೌದು ಸರ್ ಎಲ್ಲ ಆಯ್ತು ಅಂತ. ಸೊ ಹೀಗೆ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಹಾಗೇನೆ ನಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಇಲ್ಲಿ ಇನ್ನು ಕೂಡ ಇಬ್ರು ಬಂದಿದ್ದಾರೆ. ಅದೇ ಬರೋ ಗ್ಯಾಂಗ್ ನ ಮೆಂಬರ್ಸ್. ಒಂದು ಮಿಸ್ಟರ್ 13 ಅಂತ ಮತ್ತೆ ಇನ್ನೊಂದು ಮಿಸ್ ಫ್ರೈಡೆ ಅಂತ. ಈ ಎರಡು ಪ್ರಾಣಿಗಳು ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಗುರು ಸಾಂಜಿನಿಗೆ. ಇನ್ನೊಂದು ಕಡೆಯಲ್ಲಿ ಉಸಪ್ ಕೂಡ ಹುಡುಕ್ತಾನೆ ಇದ್ದಾನೆ ಯಾರಾದ್ರೊಬ್ರು ಸಿಗ್ತಾರ ಸಹಾಯ ಮಾಡೋದಕ್ಕೆ ಅಂತ. ಆದ್ರೆ ಸಡನ್ ಆಗಿ ಜೈಂಟ್ ಗಳ ಸ್ವರ ಕೇಳುತ್ತೆ. ಸೊ ಅಲ್ಲಿಂದ ಓಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ಇಲ್ಲಿ ಬ್ರಾಕಿ ಬಿದ್ದು ಎದ್ದಿದ್ದಾನೆ. ಅಂದ್ರೆ ಇದರ ಅರ್ಥ ಬ್ರಾಕಿ ಸತ್ತಿಲ್ಲ. ಉಸಪ್ ಹೇಳ್ತಾನೆ, ನೀನೊಂದು ವಿಷವನ್ನ ಕುಡಿದಿದೆ ಹಾಗಾಗಿ ನೀನು ಪ್ರಜ್ಞೆ ತಪ್ಪಿದ್ದೆ ಅಂತ. ಇದಕ್ಕೆ ಬ್ರಾಕಿ ಹೇಳ್ತಾನೆ, ಆ ಡಾರಿ ಜಯಂಟ್ ಎಲ್ಲಿದ್ದಾನೆ, ಅವನನ್ನ ನಾನು ಪುಡಿ ಮಾಡ್ತೀನಿ ಅಂತ. ಉಸಪ್ ಹೇಳ್ತಾನೆ, ಅವನದ್ದು ಯಾವುದೇ ತಪ್ಪಿಲ್ಲ, ಅದು ಮೋಸ್ಟ್ಲಿ ವಿಷ ಬೆರೆಸಿದ್ಯಲ್ಲ ಅದಕ್ಕೋಸ್ಕರ ನೀನು ಪ್ರಜ್ಞೆ ತಪ್ಪಿದ್ಯಾ ಅಂತ. ಅದೆಲ್ಲ ಸಾಯ್ಲಿ, ನಂಗೆ ನಿನ್ನ ಸಹಾಯ ಬೇಕಾಗಿದೆ ಅಂತ ಉಸಪ್ ಹೇಳ್ತಾನೆ. ಬ್ರಾಕಿ ಹೇಳ್ತಾನೆ, ನೀನಂತೂ ಕತೆ ಹೇಳಿದ್ದೆ ತಾನೇ ನಿಂದು, ನೀನೊಬ್ಬ ವೀರಶೂರ ಕ್ಯಾಪ್ಟನ್ ಆಗಿದ್ಯಾ ಮತ್ತೆ ಎಲ್ಲರನ್ನು ಕೂಡ ಸಹಾಯ ಮಾಡ್ತೀಯಾ ಅಂತ. ನೀನು ಯಾಕೆ ನನ್ನ ಹತ್ರ ಸಹಾಯ ಕೇಳ್ತಿದ್ಯಾ ಅಂತ. ಆದ್ರೆ ಇವನಿಗೆ ಯಾರು
ಹೇಳುದು ಗುರು ಅದೆಲ್ಲ ಸುಳ್ಳು ಅಂತ. ಆದ್ರೂ ಅವನಿಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಇನ್ನೊಂದು ಕಡೆ ಈಗ ನಮ್ಮ ಸಾಂಜಿ ಅಂತೂ ಈ ಹದ್ದು ಮತ್ತೆ ರಾಕೂನ್ ಜೊತೆ ಫೈಟ್ ಮಾಡ್ತಿದ್ದಾನೆ ಗುರು. ಅದಂತೂ ಬ್ಲಾಸ್ಟ್ ಎಲ್ಲ ಮಾಡ್ತಿದೆ ಇಲ್ಲಿ. ಸೊ ಈ ಫೈಟ್ ನ ನಡುವಲ್ಲಿ ಕೂಡ ನಮ್ಮ ಮಿಸ್ಟರ್ ಝೀರೋ ಅನ್ನೋದು ಕಾಲ್ ಬರುತ್ತೆ. ಏನ್ ಮಾಡ್ತಿದೆ, ಏನ್ ಸೌಂಡ್ ಬರ್ತಿದೆ ಅದು ಅಂತ. ಸಾಂಜಿನಿಗಂತೂ ತುಂಬಾನೇ ಕಿರಿಕಿರಿ ಆಗ್ತದೆ. ಅವನು ಕಾಲಲ್ಲಿ ಆ ರಾಕೂನ್ಗೆ ಹೊಡಿತಾನೆ. ಇಮಿಡಿಯೇಟ್ ಆಗಿ ವಾಪಸ್ ಕಾಲ್ ಬರುತ್ತೆ. ಸೊ ಸಾಂಜಿ ಹೇಳಿ ಬಿಡ್ತಾನೆ, ನಾನು ಯಾವುದೇ ಮಿಸ್ಟರ್ 3 ಅಲ್ಲ, ನಾನು ಮಿಸ್ಟರ್ ಪ್ರಿನ್ಸ್ ಅಂತ. ಅಂದ್ರೆ ಗೈಸ್ ನಾವು ಸಾಂಜಿನ ಮಿಸ್ಟರ್ ಪ್ರಿನ್ಸ್ ಅಂತ ಕೂಡ ಕರಿಬಹುದು. ಇದಕ್ಕೆ ಮಿಸ್ಟರ್ ಝೀರೋ ಹೇಳ್ತಾನೆ ಕಾಲ್ ಅಲ್ಲಿ, ಹಾಗಾದ್ರೆ ನೀನು ಕೂಡ ಸ್ಟ್ರಾ ಹ್ಯಾಟ್ ನ ಮೆಂಬರ್ ಆಗಿದ್ಯಾ, ಹಾಗಾದ್ರೆ ನೀನು ಕೂಡ ಬಲಿ ಆಗ್ತೀಯಾ ನಮ್ಮ ಕಡೆಯವರಿಂದ, ಒಮ್ಮೆ ನಮ್ಮ ಕೈಗೆ ಸಿಕ್ಕು, ನೀವೆಲ್ಲರೂ ಸಾಯ್ತೀರಾ ಅಂತ ಬೆದರಿಕೆ ಹಾಕ್ತಾನೆ. ಸಾಂಜಿ ಇಮಿಡಿಯೇಟ್ ಆಗಿ ಕಾಲ್ ಅನ್ನ ಕಟ್ ಮಾಡಿ ಸೀದಾ ಹೊರಗಡೆ ಬರ್ತಾನೆ. ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದೊಂದು ಹದ್ದು ಇತ್ತು ತಾನೆ, ಐ ಮೀನ್ ಮಿಸ್ಟರ್ 13 ಏನೋ ಇತ್ತು ತಾನೆ. ಅದ್ರ ಜೊತೆ ಒಂದು ಲಾಕ್ ಪೋಸ್ ಸಿಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಯಾಕಂತ ನಿಂಗೆ ಮತ್ತೆ ಗೊತ್ತಾಗುತ್ತೆ. ಇದಾದ್ಮೇಲೆ ಇನ್ನೊಂದು ಬದಿಯಲ್ಲಿ ಮಿಸ್ಟರ್ 3 ಅಂತೂ ಮೇಣದ ಬತ್ತಿಯನ್ನು ಉರ್ಸ್ಬಿಟ್ಟು ಗುರು ಎಲ್ಲರ ಮುಖಕ್ಕೆ ಅಟ್ಯಾಚ್ ಆಗಿದೆ. ಇದರ ನಡುವೆನೆ ನ್ಯೂಸ್ ಪೇಪರ್ ಎಲ್ಲ ಓದ್ತಿದ್ದಾರೆ ಗುರು, ಏನ್ ಬಂದಿದೆ ಲೇಟೆಸ್ಟ್ ಆಗಿ ಅಂತ. ಇಲ್ಲಿ ಇವನು ಹೇಳ್ತಾನೆ, ನ್ಯೂಸ್ ಅಲ್ಲಿ ನೋಡೋ ಪ್ರಕಾರ ನಮ್ಗೆ ಗೊತ್ತಾಗಿದೆ ಆಲೋಬಾಸ್ಟದ ರಾಜರಂತೂ ಪ್ರಿನ್ಸೆಸ್ ವಿವಿಯನ್ನು ಹುಡುಕ್ತಿದಾರಂತೆ. ಅದರಲ್ಲಿ ಸ್ಟ್ರಾ ಹ್ಯಾಟ್ ನವರು ಅಂದ್ರೆ ಲುಫಿಯಾ ಗ್ಯಾಂಗ್ ಅಂತೂ ವಿವಿನಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ. ಅದು ಆಕ್ಚುಲಿ ದೊಡ್ಡ ಮಿಸ್ಟೇಕ್ ಆಗಿದೆ. ಯಾಕಂದ್ರೆ ಆ ರಾಜರಿಗೆನೆ ತುಂಬಾ ಜನ ಪೈರೇಟ್ಸ್ ಗಳು ವಿರೋಧಿಗಳಿದ್ದಾರೆ. ಸ್ಟ್ರಾ ಹ್ಯಾಟ್ ಸಹಾಯ ಮಾಡಿದಕ್ಕಾಗಿ ತುಂಬಾ ಜನ ಅವರ ಹಿಂದೆ ಹೋಗೋದು ಕೂಡ ಚಾನ್ಸಸ್ ಇದೆ. ಇನ್ನೊಂದು ಕಡೆ ಈ ಹುಡುಗಿ ಅಂತೂ ಲುಫಿಯನ್ನ ಗೊಂಬೆ ತರ ಯೂಸ್ ಮಾಡ್ತಿದ್ದಾಳೆ. ಅವಳೊಂದು ಸ್ಪೆಲ್ ಹಾಕ್ತಾಳೆ. ಇದರ ಕಾರಣದಿಂದ ಲುಫಿ ಸೀದಾ ನೀರಿಗೆ ಹೋಗಿ ನೀರಿಗೆ ಮುಳುಗಿ ಸಾಯ್ಬೇಕು ಅಂತ. ಯಾಕಂದ್ರೆ ಅವನು ಫಸ್ಟ್ ಗೆನೆ ಡೆವಿಲ್ ಫ್ರೂಟ್ ಯೂಸರ್ ಆಗಿದ್ದಾನೆ. ನಿಮ್ಗೆ ನಾನು ಕಥೆಯ ಶುರುವಲ್ಲೇ ಹೇಳಿದ್ದೆ, ಯಾರೆಲ್ಲ ಡೆವಿಲ್ ಫ್ರೂಟ್ ಅನ್ನು ಯೂಸ್ ಮಾಡ್ತಾರೋ ಅವರಿಗೆ ನೀರಲ್ಲಿ ಈಜೋದಕ್ಕೆ ಆಗೋದೇ ಇಲ್ಲ. ಸೊ ಲುಫಿ ಅವನಷ್ಟಕ್ಕೆ ಆಟೋಮೆಟಿಕ್ ಆಗಿ ಈ ಜಾಗಕ್ಕೆ ಬಂದು ಸೀದಾ ಮುಳುಗ್ ಬಿಡ್ತಾನೆ. ಬಟ್ ಇದೆ ಕರೆಕ್ಟ್ ಟೈಮ್ಗೆ ಜೋರಾಗಿ ಬೋಡ್ತಾ ಬರ್ತಿದ್ದಾನೆ ವುಸಾಪ್. ಮಿಸ್ಟರ್ 12 ಅಂತೂ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ, ಅಂದ್ರೆ ಅದು ಡ್ರಾಯಿಂಗ್ ಮಾಡೋದಕ್ಕೆ. ಆದ್ರೆ ಇವನು ಆಚೆ ಎಲ್ಲ ತಿರುಗಿ ಹೇಗಾದ್ರೂ ಎಸ್ಕೇಪ್ ಹಾಕೊಂಡು ಸೀದಾ ನೀರಿನ ಮೇಲೆ ಹಾರ್ತಾನೆ. ಲುಫಿಯನ್ನ ಬಚಾವ್ ಮಾಡ್ತಾನೆ. ಹಾಗೇನೆ ಲುಫಿ ಅಂತೂ ನೀರಿನಲ್ಲಿ ಒದ್ದೆ ಆಗಿರೋ ಕಾರಣ ಆ ಒಂದು ಮಾರ್ಕ್ ಹೋಗಿದೆ. ಇದರಿಂದ ವಾಪಸ್ ಲುಫಿಗೆ ಪ್ರಜ್ಞೆ ಬಂದಿದೆ. ಎಚ್ಚರಾದ ತಕ್ಷಣ ಫಸ್ಟ್ ಅವನು ಕೇಳ್ತಾನೆ ಉಸಪ್ನ ಹತ್ರ, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ. ಆದ್ರೆ ಇನ್ನೊಂದು ಕಡೆ ನಾವು ನೋಡ್ತೀವಿ ನಾಮಿ, ಝೋರೋ ಮತ್ತೆ ವಿವಿ ಅಂತೂ ಮೇಣದಿಂದ ಫುಲ್ ಕವರ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಮೂವ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಕಣ್ಣು ಒಂದು ಮೇಣ ಬಿದ್ರೆ ಕಂಪ್ಲೀಟ್ ಆಗಿ ಸ್ಟ್ಯಾಚ್ಯೂ ಆಗ್ಬಿಡ್ತಾರೆ. ಸೊ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಲುಫಿ ಮತ್ತೆ ಉಸಪ್ನಿಗೆ ದೂರದಿಂದ ಹೊಗೆ ಕಾಣ್ತಿದೆ. ಹಾಗಾಗಿ ಓಡ್ಕೊಂಡು ಬರ್ತಾರೆ. ಸೊ ಫೈನಲಿ ಇವರು ಮಿಸ್ಟರ್ 3 ನ ಕಣ್ಣೆದುರಿಗೆ ಬಂದಿದ್ದಾರೆ. ಲುಫಿಯನ್ನ ನೋಡಿದಾಗ ಮಿಸ್ಟರ್ 3 ಓಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವನ ಪವರ್ ಸ್ವಲ್ಪ ಲುಫಿಯ ಮೇಲೆ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ. ಆದ್ರೆ ಉಸಪ್ ಅಂತ ಇಲ್ಲೇ ಬಾಕಿ ಆದವರು. ಉಸಪ್ ನ ಬಳಿ ಯಾವುದೇ ಪವರ್ ಇಲ್ಲ, ಆದ್ರೆ ಅವನ ಬಸ್ ಸ್ನೈಪರ್ ಆಗಿದ್ದಾನೆ. ಅವನು ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನೋಡ್ತಾನೆ. ಇಲ್ಲಿ ನಾನು ಇಲ್ಲಿ ಒಬ್ಬನೇ ಇದ್ದೀನಿ, ನೀವು ಇಬ್ಬರಿದ್ದೀರಾ, ಹಾಗಾಗಿ ನಾನು ಮೊದಲು ಒಬ್ಬನನ್ನ ಫೈಟ್ ಮಾಡೋದಕ್ಕೆ ನೋಡ್ತೀನಿ ಅಂತ. ಸೊ ಇದೇ ಜಾಗದಲ್ಲಿ ನೀವು ನೋಡಬಹುದು ಮೇಣದಿಂದ ಝೋರೋ, ನಾಮಿ ಮತ್ತೆ ವಿವಿ ಕವರ್ ಆಗಿದ್ರು. ಉಸಪ್ ಏನ್ ಪ್ಲಾನ್ ಮಾಡ್ತಾನಂದ್ರೆ ಇವಳನ್ನ ತುಂಬಾನೇ ಟ್ರಿಗರ್ ಮಾಡಿಸಿ ಎಷ್ಟಾಗುತ್ತೆ ಅಷ್ಟು ಈ ಜಾಗಕ್ಕೆ ಅವಳು ಡ್ಯಾಮೇಜ್ ಮಾಡಿಸೋ ಹಾಗೆ ಪ್ಲಾನ್ ಮಾಡಿದಾನೆ. ಅವಳಂತೂ ಚೆನ್ನಾಗಿ ಹೊಡಿತಾಳೆ. ಆದ್ರೆ ಉಸಪ್ನಿಗೆ ಹೊಡೆದದ್ದು ತುಂಬಾ ಡ್ಯಾಮೇಜ್ ಆಗಿ ಮೇಣ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿ ಕ್ರ್ಯಾಕ್ ಆಗಿ ಝೋರೋ, ನಾಮಿ ಮತ್ತೆ ವಿವಿ ನಿಂತಿದ್ದ ಜಾಗ ಕ್ರ್ಯಾಕ್ ಆಗ್ಬಿಡುತ್ತೆ. ಹಾಗಾಗಿ ಮೇಣದಿಂದ ಮಾಡಿದಂತ ಆರ್ಮರ್ ಏನಿದೆ ಅದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಹೊರಗಡೆ ಬಂದ್ಬಿಟ್ರು. ಈಗಂತೂ ನಮ್ಮ ಝೋರೋ ಕೂಡ ಇದ್ದಾನೆ. ಸೊ ಆರಾಮವಾಗಿ ಇವರನ್ನ ಫೈಟ್ ಮಾಡಿ ಸೋಲಿಸಬಹುದು. ಇನ್ನೊಂದು ಕಡೆಯಲ್ಲಿ ಲುಫಿ ಓಡಿಸ್ತಾ ಇದ್ದಾನೆ ಮಿಸ್ಟರ್ 3 ಅನ್ನ. ಆದ್ರೆ ಅವನೇನು ನೂಬಲ್ಲ ಗುರು, ಅವನು ತುಂಬಾ ದೊಡ್ಡ ಪ್ಲಾನ್ ಮಾಡಿದ್ದಾನೆ. ಅದೇನಂದ್ರೆ ಅವನ ರೀತಿಯ ಕಾಣುವಂತ ಮೇಣಗಳನ್ನ ಮಾಡಿದ್ದಾನೆ. ಅದಕ್ಕೆ ಕೂಡ ಕಲರ್ ಅನ್ನ ಹಾಕೋದಕ್ಕೆ ಆಗುತ್ತೆ. ಲುಫಿ ಎಷ್ಟು ಹೊಡೆದ್ರು ಕೂಡ ಇಲ್ಲಿ ಡ್ಯಾಮೇಜ್ ಆಗ್ತಿಲ್ಲ, ಯಾಕಂದ್ರೆ ಇದು ಮೇಣ ಆಗಿದೆ, ಅವನಲ್ಲ. ಇನ್ನೊಂದ್ ಸೈಡ್ ಅಲ್ಲಿ ಝೋರೋ, ನಾಮಿ ಮತ್ತೆ ವಿವಿ ಸೇರಿ ಫೈಟ್ ಮಾಡ್ತಾರೆ. ಅದೇ ವೆನಸ್ಡೇ ಮತ್ತೆ ಮಿಸ್ಟರ್ 5 ಇದಾರಲ್ಲ ಅವರನ್ನ. ತುಂಬಾನೇ ಜೋರಾಗಿ ಫೈಟ್ ನಡೀತಾ ಇರುತ್ತೆ ಗುರು. ಇನ್ನೊಂದು ಕಡೆಯಲ್ಲಿ ಲುಫಿ ಕೂಡ ತುಂಬಾನೇ ಮೇಣಗಳನ್ನ ಹೊಡಿತಾ ಇದ್ದಾನೆ. ಅವನು ಎಷ್ಟು ಪರ್ಫೆಕ್ಟ್ ಆಗಿ ಬಾಡಿಯನ್ನ ಮಾಡಿದ್ದಾನಂದ್ರೆ ಅದ್ರಲ್ಲಿ ನಕಲಿ ಯಾವುದು ಅಸಲಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಇದ್ದ ಸ್ಟ್ಯಾಚ್ಯೂಗೆಲ್ಲ ಹೊಡಿತಾ ಇದ್ದಾನೆ. ಆದ್ರೆ ಮಿಸ್ಟರ್ 3 ಅಂತೂ ದೂರದಿಂದ ಅಟ್ಯಾಕ್ ಮಾಡ್ತಿದ್ದಾನೆ. ಅದೇ ಕರೆಕ್ಟ್ ಟೈಮ್ ಅಲ್ಲಿ ಒಂದು ಟ್ರ್ಯಾಪ್ ಅನ್ನು ಕೂಡ ಮಾಡಿದ್ದ. ಸೀದಾ ಲುಫಿ ಬೀಳ್ತಾನೆ ಒಂದು ಗುಂಡಿಗೆ. ಅಲ್ಲಿಗೆ ಮಿಸ್ಟರ್ 3 ಬಂದು ಲುಫಿನ 2 ಕೈಗಳನ್ನ ಕೂಡ ಮೇಣದಲ್ಲಿ ಕವರ್ ಮಾಡ್ಬಿಡ್ತಾನೆ. ಆದ್ರೆ ಲುಫಿ ಇಲ್ಲಿ ಸ್ವಲ್ಪ IQ ಯೂಸ್ ಮಾಡ್ತಾನೆ. ಏನಂದ್ರೆ ಅವನ ಕೈಯನ್ನ ಎಷ್ಟು ಸ್ವಿಂಗ್ ಮಾಡಬಹುದು ಅಷ್ಟು ಸ್ವಿಂಗ್ ಮಾಡಿ ಹೊಡೆದೇ ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಿಸ್ಟರ್ 3 ಫೈಟ್ ಮಾಡೋದ್ರಲ್ಲಿ ವೀಕ್ ಇದ್ದಾನೆ. ಅವನ ಡೆವಿಲ್ ಫ್ರೂಟ್ ಮಾತ್ರ ಅವನಿಗೆ ಅಡ್ವಾಂಟೇಜ್ ಆಗಿದೆ, ಹೊರತಾಗಿ ಅವನಷ್ಟು ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಅವನಿಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ, ಓಡ್ತಾ ಹೋಗ್ತಾನೆ. ಹಾಗೇನೆ ಬದಿಲಿ ಕಾಣುತ್ತೆ ಆ ಜಾಯಿಂಟ್ ಡಾರ್ ಇದ್ನಲ್ವಾ, ಅವನನ್ನ ಕೂಡ ಈ ಮಿಸ್ಟರ್ 3 ಮೇಣ ಮಾಡಿದ್ದ ಗುರು. ಸೊ ಬಿಡುಗಡೆ ಮಾಡಿ ಅಲ್ಲಿಂದ ಲುಫಿ ಓಡ್ಕೊಂಡು ಹೋಗ್ತಾನೆ. ಸೊ ಓಡ್ಕೊಂಡು ಬಂದು ಎಲ್ಲ ಫ್ರೆಂಡ್ಸ್ ಅನ್ನ ಮೀಟ್ ಅಪ್ ಮಾಡ್ತಾನೆ. ನಿಜವಾಗ್ಲೂ ಇಲ್ಲಿ ನಮ್ಗೆ ಕ್ರೆಡಿಟ್ ಕೊಡ್ಬೇಕಾಗಿರೋದು ಉಸಪ್ನಿಗೆನೆ ಗುರು, ಯಾಕಂದ್ರೆ ಅವನ ಪ್ಲಾನ್ ಇಂದಾನೆ ಎಲ್ಲ ವರ್ಕ್ ಆಗಿದ್ದು. ಸೊ ಉಸಪ್ಪನ ಎತ್ಕೊಳ್ತಾರೆ ಮತ್ತೆ ಎಲ್ಲರೂ ಕೂಡ ಸೇರಿ ಶಿಪ್ ಅಲ್ಲಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ನೋಡ್ತೀವಿ ಅದೊಂದು ಐಟಮ್ ಸಿಕ್ಕಿತ್ತು ತಾನೆ ಸಾಂಜಿನಿಗೆ. ನಾನಾಗ ಲಾಕ್ ಪೌಸ್ ಅಂತ ಹೇಳ್ದೆ, ಅದು ಆಕ್ಚುಲಿ ಇರೋದು ಆಲೋಬಾಸ್ಟ್ ದಿಕ್ಕಿಗೆ ಹೋಗೋದಕ್ಕೆ. ಅಂದ್ರೆ ವಿವಿನಿಗೆ ಆಲೋಬಾಸ್ಟ್ ಸಾಮ್ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಇದರ ಅವಶ್ಯಕತೆ ಇದೆ. ವಿವಿನಿಗೆ ತುಂಬಾನೇ ಖುಷಿ ಆಗುತ್ತೆ ಗುರು, ಫೈನಲಿ ಹೋಗ್ಬೋದು ಅಂತ. ಸೊ ಎಲ್ರಿಗೂ ಇಲ್ಲಿ ಖುಷಿ ಆಗುತ್ತೆ. ಮತ್ತೆ ಈ ಜಾಯಿಂಟ್ಸ್ ಇದಾರಲ್ಲ, ಅದೇ ಡಾರಿ ಮತ್ತೆ ಬ್ರಾಕಿ, ಇವರಿಬ್ರು ಕೂಡ ಜೊತೆಗಾಗ್ತಾರೆ ಗುರು. ಇವರು ಹೇಳ್ತಾರೆ ನಾವಿನ್ ಮುಂದೆ ಫೈಟ್ ಮಾಡೋದಿಲ್ಲ, ನಾವು ತಪ್ಪು ತಿಳ್ಕೊಂಡಿದ್ವಿ ಅಂತ. ಇವರು ನಮ್ಮ ಸ್ಟ್ರಾ ಹ್ಯಾಟ್ ಗ್ಯಾಂಗ್ ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಹಾಗೇನೆ ಹೇಳ್ತಾರೆ ನೀವು ನಮ್ಗೆ ತುಂಬಾನೇ ಸಹಾಯ ಮಾಡಿದೀರಾ, ಹಾಗಾಗಿ ಯಾವತ್ತಿಗಾದ್ರೂ ನಿಮ್ಗೆ ಕಷ್ಟ ಕಾಲ ಬಂದ್ರೆ ನಮ್ಮ ಹತ್ರ ಸಹಾಯ
ಸಹಾಯ ನೀವು ಕೇಳ್ಬೋದು ಅಂತ, ಅಥವಾ ನಾವೇ ಸಹಾಯ ಮಾಡೋದಕ್ಕೆ ಬರ್ತೀವಿ ಅಂತ ಕೂಡ ಪ್ರಾಮಿಸ್ ಮಾಡ್ತಾರೆ. ಸೊ ಎಲ್ಲ ಸ್ಟ್ರಾ ಹ್ಯಾಟ್ಸ್ ನ ಮೆಂಬರ್ಸ್ ಗಳು ಬಾಯ್ ಹೇಳ್ತಾರೆ ಡಾರಿ ಮತ್ತೆ ಬ್ರಾಕಿನಿಗೆ, ನೋಡಬಹುದು ಗುರು ಇವರ ಶಿಪ್ ಎಷ್ಟು ಸೈಜ್ ಇದೆ ಮತ್ತೆ ಇವರಿಬ್ರು ಎಷ್ಟು ದೊಡ್ಡ ಇದಾರೆ ಅಂತ. ಸೊ ಶಿಪ್ ಅಲ್ಲಿ ಅಲ್ಲಿಂದ ಎದುರು ಹೋಗ್ತಿರುವಾಗ್ಲೇ ದೊಡ್ಡದೊಂದು ಫಿಶ್ ಕಾಣುತ್ತೆ. ಇದರ ಬಾಯ್ ಒಳಗಂತೂ ಶಿಪ್ಪೇ ಹೋಗ್ಬೋದು ಇವರದ್ದು. ಆದ್ರೆ ನಮ್ಮ ಬ್ರಾಕಿ ಮತ್ತೆ ಡಾರಿ ಹೇಳಿದ್ರು ತಾನೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ಅದೇ ರೀತಿ ಕೊಡಲಿಯಲ್ಲಿ ಒಂದು ಸ್ವಿಂಗ್ ಹೊಡಿತಾರೆ. ಅವರ ಕೊಡಲಿಯ ಸ್ವಿಂಗ್ ಎಷ್ಟು ಫೋರ್ಸ್ ಇತ್ತಂದ್ರೆ ಆ ಸುನಾಮಿಯ ರೀತಿ ಕ್ರಿಯೇಟ್ ಆಗಿ ಆ ಒಂದು ಫಿಶ್ ನ ಮುಖಕ್ಕೆ ಆಗುತ್ತೆ. ಅದೇ ಟೈಮ್ ಗೆ ಕರೆಕ್ಟ್ ಆಗಿ ಇವರು ಶಿಪ್ ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಹೀಗೆ ಬಾಯ್ ಬಾಯ್ ಅನ್ನ ಹೇಳ್ತಾ ಅಲ್ಲಿಂದ ಹೋಗಿ ಬಿಡ್ತಾರೆ ಗುರು. ಆದ್ರೆ ಡಾರಿ ಮತ್ತೆ ಬ್ರಾಕಿ ವಾಪಸ್ ಜಗಳ ಶುರು ಹಚ್ಕೊಂಡ್ರು. ಇವ್ರದಂತೂ ಹೀಗೇನೆ ಸುಮ್ನೆ ಫೈಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ನಾವು ನೋಡ್ತೀವಿ ನಮಗೆ ಸ್ವಲ್ಪ ಹುಷಾರಿಲ್ಲ ಅಂತ ಏನೋ ಒಂಥರ ತಲೆ ತಿರುಗದಾಗೆ ಆಗ್ತಾ ಇದೆ. ಆದ್ರೆ ಸ್ಟ್ರಾ ಹ್ಯಾಟ್ ಗ್ಯಾಂಗ್ ಅಂತೂ ಇನ್ ಮುಂದೆ ಆಲಬಸ್ಟಕ್ಕೆ ಹೋಗ್ಬೋದು, ಅಂದ್ರೆ ವಿವಿನ ಜಾಗಕ್ಕೆ. ಇನ್ನೊಂದು ಕಡೆಯಲ್ಲಿ ನಾವೀಗ ಮಿಸ್ಟರ್ 3 ಅನ್ನ ನೋಡ್ತೀವಿ. ಇವನಿಗಂತೂ ಮೂಗಲ್ಲೆಲ್ಲ ರಕ್ತ ಬಂದಿದೆ ಗುರು. ಅಂದ್ರೆ ಇವ್ರು ಯಾರು ಕೂಡ ಸಾಯಲಿಲ್ಲ, ಜಸ್ಟ್ ಡ್ಯಾಮೇಜ್ ಆಗಿ ಬಿದ್ದಿದ್ದಾರೆ. ಸಾಮಾನ್ಯವಾಗಿ ಈ ಸ್ಟ್ರಾ ಹ್ಯಾಟ್ ನ ಗ್ಯಾಂಗ್ ಏನಿದೆ ಅಂದ್ರೆ ಲುಫಿ, ಝೋರೋ ಇವರೆಲ್ಲ ಯಾರನ್ನು ಕೂಡ ಕೊಲ್ಲೋದಕ್ಕೆ ನೋಡುದಿಲ್ಲ, ಬಟ್ ಚೆನ್ನಾಗಿ ಹೊಡೆದೋಗ್ತಾರೆ. ಇಲ್ಲಿ ನೋಡ್ತೀವಿ ಸಡನ್ ಆಗಿ ಮಿಸ್ಟರ್ ಝೀರೋನ ಕಾಲ್ ಬರುತ್ತೆ. ಅವನಿಗೆ ಏನ್ ರೆಸ್ಪಾನ್ಸ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬಾಸ್ ನಿಗೆ ಗೊತ್ತಾದ್ರೆ ಅಂದ್ರೆ ಮಿಸ್ಟರ್ ಝೀರೋನಿಗೆ ಗೊತ್ತಾದ್ರೆ ಇವರಿಗೆ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಮಿಸ್ಟರ್ 3 ಇವಳನ್ನ ಕೂಡ ಕೊಂದಾಕ್ ಬಿಡ್ತಾನೆ. ಯಾಕಂದ್ರೆ ಇವಳು ಬಾಯ್ ಬಿಡೋದೇ ಬೇಡ ಅಂತ. ಈಗ ಇನ್ನೊಂದು ಕಡೆ ರಾತ್ರಿ ಹೊತ್ತಾಗ್ಬಿಟ್ಟಿದೆ. ಇಲ್ಲಿ ಸ್ಟ್ರಾ ಹ್ಯಾಟ್ ನ ಗ್ಯಾಂಗ್ ಅಂತೂ ಊಟ ಮಾಡ್ತಿದ್ದಾರೆ. ಆದ್ರೆ ಸಡನ್ ಆಗಿ ನಾಮಿ ಇಲ್ಲಿ ಬಿದ್ದು ಬಿಡ್ತಾಳೆ. ಅದೇ ಹೇಳಿದ್ನಲ್ವಾ ನಾನು ಅವಳಿಗೆ ಹುಷಾರಿಲ್ಲ ಅಂತ. ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ಅದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಸೊ ಬನ್ನಿ ನೋಡೋಣ ಎಪಿಸೋಡ್ 6. ಈಗ ನಾವು ನೋಡ್ತೀವಿ ಪಾರೋ ಗ್ಯಾಂಗ್ ನ ಇನ್ನೊಬ್ಳು ಮೆಂಬರ್ ನಿಕೋ ರಾಬಿನ್ ಅನ್ನ. ಅಂದ್ರೆ ನೀವು ಆಲ್ರೆಡಿ ಇವಳನ್ನ ನೋಡಿದೀರಿ. ನಿಮ್ಗೆ ಗೊತ್ತಿರೋ ಹಾಗೇನೆ ಇವಳು ಕೂಡ ಮಿಸ್ಟರ್ ಝೀರೋಗೆನೆ ಕೆಲಸ ಮಾಡ್ತಿರೋದು. ಇಲ್ಲಿಗೆ ಮಿಸ್ಟರ್ ಝೀರೋ ಅನ್ನ ಹುಡುಕೊಂಡು ಈ ಎಲ್ಲಾ ಕ್ಯಾರೆಕ್ಟರ್ಸ್ ಗಳು ಬರ್ತಾರೆ. ಇವನ ಬಾಯ್ ಅಂತೂ ಸ್ಟೀಲ್ ಇದಾಗಿದೆ. ಬೈ ದ ವೇ ಇವನ ಹೆಸರು ವಾಪೂಲ್ ಅಂತ. ಅವನು ಹೇಳ್ತಾನೆ ನನಗೆ ಮಿಸ್ಟರ್ ಝೀರೋನ ಮೀಟ್ ಆಗ್ಬೇಕು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಾಪೂಲ್ ಇದಾನಲ್ಲ, ಇವನು ಮುಂಚೆ ನಿಕೋ ರಾಬಿನ್ ಗೆ ಫಂಡಿಂಗ್ ಎಲ್ಲ ಮಾಡ್ತಿದ್ದ. ಹಾಗಾಗಿ ಅವನು ಕೇಳ್ತಾನೆ ಎಲ್ಲಿದ್ದಾನೆ ಮಿಸ್ಟರ್ ಝೀರೋ, ಅವನನ್ನ ಮೀಟ್ ಆಗ್ಬೇಕು ಅಂತ. ಅದಕ್ಕೆ ನಿಕೋ ರಾಬಿನ್ ಹೇಳ್ತಾಳೆ ಅವನು ತುಂಬಾನೇ ಬಿಸಿ ಆಗಿದ್ದಾನೆ, ಮಿಸ್ಟರ್ ಝೀರೋನಿಗೆ ಇಲ್ಲಿಗೆ ಬರೋದಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಗೋಸ್ಕರ ನಾನು ತಿಂಡಿ ಎಲ್ಲ ರೆಡಿ ಮಾಡಿದೀನಿ. ಜೊತೆಗೇನೆ ನಮ್ಗೆ ಎಷ್ಟು ವರ್ಷ ನೀವು ಫಂಡಿಂಗ್ ಮಾಡಿದಕ್ಕಾಗೆ ನಿಮ್ಗೊಂದು ಗಿಫ್ಟ್ ಕೊಡ್ತಿದೀವಿ ಅಂತ ಹೇಳಿ ಒಂದು ಡೇವಿಲ್ ಫ್ರೂಟ್ ಅನ್ನ ಕೊಡ್ತಾಳೆ. ಈ ಸ್ಟೀಲ್ ಬಾಯ್ ಅವನಂತೂ ಅದನ್ನ ತಗೊಂಡು ತಿಂದು ಬಿಡ್ತಾನೆ. ಅಂದ್ರೆ ಇವನು ಮುಂಚೆನೆ ಪವರ್ಫುಲ್ ಇದ್ದ, ಇದನ್ನು ತಿಂದ್ರೆ ಇವನಿಗೆ ಯಾವ ಶಕ್ತಿ ಬರುತ್ತೆ ದೇವರಿಗೆ ಗೊತ್ತು. ಇನ್ನೊಂದು ಸೈಡ್ ಅಲ್ಲಿ ನಾವು ನೋಡ್ತೀವಿ ಈಗ ಸ್ಟ್ರಾ ಹ್ಯಾಟ್ ನ ಶಿಪ್ ಏನಿದೆ ಇದರಲ್ಲಿ ನಾಮಿನಿಗೆ ಹುಷಾರಿಲ್ಲ. ಅದೇ ನಾನು ಕಳೆದ ಎಪಿಸೋಡ್ ಅಲ್ಲಿ ಹೇಳ್ದ ಹಾಗೇನೆ ಅವಳದ್ದು ಪೂರ್ತಿ ಬಾಡಿ ಇನ್ಫೆಕ್ಷನ್ ಆಗಿದೆ ಅಂತೆ. ಸಂಜೆ ಕೇಳ್ತಾನೆ ತಿನ್ನೋದಕ್ಕೆ ಏನ್ ಬೇಕು ಅಂತ. ಆದ್ರೆ ನಾಮಿ ಏನು ಕೂಡ ಬೇಡ ಅಂತ ಹೇಳ್ತಾಳೆ. ನಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ನಾಮಿನಿಗೆ ಎಷ್ಟು ದೊಡ್ಡ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಅವಳಿಗೆ ಹೇಳೋದಕ್ಕೆ ಕೂಡ ಆಗ್ತಿಲ್ಲ. ಕಂಪ್ಲೀಟ್ ಆಗಿ ಬಾಡಿ ವೀಕ್ನೆಸ್ ಆಗಿದೆ. ಸೊ ಸಂಜೆ ಮತ್ತೆ ಸ್ಟ್ರಾ ಹ್ಯಾಟ್ ನ ಗ್ಯಾಂಗ್ ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಹಾಗೇನೆ ನಾವು ನೋಡ್ತಾ ಇದ್ದಾಗನೆ ಗೊತ್ತಾಗುತ್ತೆ ಇವರ ಶಿಪ್ ಈಗ ಹೋಗ್ತಿದೆ ಒಂದು ಮಂಜು ಬೀಳುವಂತಹ ಪ್ರದೇಶದಲ್ಲಿ. ಇವರೆಲ್ಲರಿಗೂ ವಿಷಯ ಗೊತ್ತಾಯ್ತು ನಾಮಿನಿಗೆ ಹುಷಾರಿಲ್ಲ ಅಂತ. ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಆದ್ರೆ ಝೋರೋ ಅಂತೂ ಈ ಒಂದು ಮಂಜಿನ ಟೈಮ್ ಅಲ್ಲಿ ಕೂಡ ಅಂಗಿ ಬಿಚ್ಚಿದ್ದಾನೆ. ಹೇಳ್ದಾಗ ಇವರ ಜೊತೆ ವಿವಿ ಕೂಡ ಇದ್ದಾಳೆ ಆಸ್ ಯೂಶುವಲ್. ಸೊ ವಿವಿ ಕೂಡ ಹೇಳ್ತಾಳೆ ನಮ್ಗೆ ಈ ಜಾಗದಿಂದ ಆಲಬಸ್ಟಕ್ಕೆ ಈಗ ಹೋಗ್ಬೇಕಾದ್ರೆ ಅದು ತುಂಬಾನೇ ಟೈಮ್ ತಗೊಳುತ್ತೆ. ನಾವು ರಸ್ತೆಯಲ್ಲಿ ಎಲ್ಲಿಯಾದ್ರೂ ನಿಲ್ಬೇಕಾಗುತ್ತೆ. ಯಾಕಂದ್ರೆ ನಾಮಿನಿಗೆ ಇನ್ಫೆಕ್ಷನ್ ಆಗಿದೆ, ಅದನ್ನ ಗುಣಪಡಿಸಬೇಕು ಅಂತ. ಸೊ ಏನ್ ಮಾಡೋದು ಅಂತ ಇವರು ಪ್ಲಾನ್ ಮಾಡ್ಕೊಳ್ತಿರ್ತಾರೆ. ಈಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಸ್ಮೋಕರ್ ಮತ್ತೆ ತಾಶಿಕೋನ ನೋಡ್ತೀವಿ. ಇವರು ಗ್ರ್ಯಾಂಡ್ ಲೈನ್ ಗೆ ಹೋಗುವ ರಸ್ತೆಯನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಬರ್ತಿದ್ರು. ಯಾರೆಲ್ಲ ಸಾಲಾಗಿ ಪೈರೇಟ್ ಗಳು ಸಿಗ್ತಾರೆ ಎಲ್ಲರನ್ನ ಕರ್ಕೊಂಡು ಹೋಗೋದಕ್ಕೆ. ಇವರಿಗೆ ಎದುರಾದ ಚಾಲೆಂಜ್ ಅಲ್ಲಿ ಸ್ಟ್ರಾ ಹ್ಯಾಟ್ ನ ಶಿಪ್ ಅನ್ನ ಕೂಡ ಹಿಡಿಯೋಕೆ ಆಗ್ಲಿಲ್ಲ. ರಾಜಕುಮಾರಿ ವಿವಿಯನ್ನ ಕೂಡ ಹಿಡಿಯೋಕೆ ಆಗ್ಲಿಲ್ಲ. ಈ ವಿಷಯವನ್ನು ವೈಸ್ ಅಡ್ಮಿರಲ್ ಗಾರ್ಪ್ ಗೆ ಹೇಳ್ಬೇಕು ಅಂತ ಹೊರಟಿದ್ದ. ಹಾಗಾಗಿ ಅಲ್ಲಿನ ಹೆಡ್ ಕ್ವಾರ್ಟರ್ ಗೆ ಹೊರಟಿದ್ದಾಗ ದಾರಿಯಲ್ಲೇ ನ್ಯಾವಿಗಳನ್ನ ಕೊಂದು ಹಾಕಿದ್ದಾರೆ. ಅವನಿಗೆ ಅನ್ಸೋಕೆ ಶುರು ಆಗುತ್ತೆ ಈ ದಾರಿಯಲ್ಲಿ ಎಲ್ಲ ನ್ಯಾವಿ ಅವರನ್ನ ಕೊಂದಿದ್ದಾರೆ ತಾನೆ. ಇದು ಪಕ್ಕಾ ಸ್ಟ್ರಾ ಹ್ಯಾಟ್ ಲುಫಿಯ ಕೆಲಸ ಆಗಿದೆ. ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆನೆ ಅವರು ಇಲ್ಲಿಂದ ಎಸ್ಕೇಪ್ ಆಗಿದ್ದು. ಇಲ್ಲಿ ಯಾರು ಅಟ್ಯಾಕ್ ಮಾಡಿದ್ದಾರೆ, ಅದು ಯಾರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಇನ್ನೊಂದು ಕಡೆಯಲ್ಲಿ ಶಿಪ್ ಅಲ್ಲಿ ಹೋಗ್ತಿರುವಾಗ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣ್ತಿದೆ. ಇಲ್ಲಿ ಇವರು ಸ್ಟೇ ಆಗ್ಬೋದು. ಆದ್ರೆ ಈ ಐಲ್ಯಾಂಡ್ ಕೂಡ ಖತರ್ನಾಕ್ ಆಗಿದೆ. ಈ ಐಲ್ಯಾಂಡ್ ನ ಹೆಸರು ಡ್ರಮ್ ಐಲ್ಯಾಂಡ್ ಅಂತ. ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ನಿಮ್ಗೆ ಡಾಕ್ಟರ್ಸ್ ಗಳು ಸಿಗ್ತಾರೆ. ಆದ್ರೆ ಪೈರೇಟ್ ಗಳು ಕೂಡ ಜೊತೆಗೇನೆ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದ ಹಾಗೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಹೇಳ್ತಿರೋದು ವಿವಿ. ಯಾಕಂದ್ರೆ ಇದು ಕೂಡ ಒಂದು ಆಲ್ಬಸ್ಟಕ್ಕೆ ಹತ್ತಿರವಾಗಿರುವಂತ ಜಾಗ ಆಗಿರೋ ಕಾರಣ ಅವಳಿಗೆ ಇದ್ರ ಬಗ್ಗೆ ಗೊತ್ತಿದೆ. ಇಲ್ಲಿಂದನೇ ನಾವು ವಿವಿಯ ಸ್ಟೋರಿಯನ್ನ ನೋಡ್ತೀವಿ. ಅವಳ ಬಾಲ್ಯದ ಟೈಮ್. ಇದು ತುಂಬಾ ವರ್ಷಗಳ ಹಿಂದಿನ ಕತೆ ಆಗಿದೆ. ಈ ಡ್ರಮ್ ಐಸ್ಲ್ಯಾಂಡ್ ಗೆ ತುಂಬಾ ಕಡೆಯಿಂದ ಒಬ್ಬೊಬ್ಬ ರಾಜರು ಬಂದಿರ್ತಾರೆ. ಇಲ್ಲಿ ಮೀಟಿಂಗ್ ಎಲ್ಲ ನಡೀತಾ ಇರುತ್ತೆ. ಆ ಟೈಮ್ ಅಲ್ಲಿ ಅಂತೂ ವಿವಿ ಸಣ್ಣ ಹುಡುಗಿಯಾಗಿದ್ಲು. ಈ ಮೀಟಿಂಗ್ ಅಲ್ಲಿ ನಾವು ನೋಡ್ತೀವಿ ಎಲ್ಲ ರಾಜರುಗಳು ಕೂಡ ಒಟ್ಟಿಗೆ ಸೇರಿ ಈ ಒಬ್ಬ ಫೋಟೋದಲ್ಲಿರುವ ವ್ಯಕ್ತಿಯನ್ನ ಹುಡುಕ್ತಿದ್ದಾರೆ. ಇವನ್ ಯಾರಂದ್ರೆ ಮಂಕಿ ಡಿ ಡ್ರ್ಯಾಗನ್. ಅದೇ ಲುಫಿನ ಅಪ್ಪ ಅಂತ ನಾನು ಹೇಳಿದ್ನಲ್ವಾ, ಅದು ಸ್ಪಾಯ್ಲರ್ ಆಗಿದೆ ಗೈಸ್, ಅದು ಕೂಡ ಹೇಳ್ಬಿಟ್ಟೆ. ಎನಿವೇಸ್ ಅವನನ್ನ ಯಾಕೆ ಹುಡುಕ್ತಿದಾರೆ ಅಂದ್ರೆ ಅವನೊಬ್ಬ ರೆವಲ್ಯೂಷನರಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ. ಅಂದ್ರೆ ಕ್ರಾಂತಿಕಾರಿ ಹೋರಾಟಗಾರರು ಇರ್ತಾರಲ್ವಾ ಆ ರೀತಿ. ಅವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಾನೆ ಪೂರ್ತಿ ವರ್ಲ್ಡ್ ಅಲ್ಲೇ. ಹಾಗಾಗಿ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳ್ತಾನೆ. ಆಗ ಇಲ್ಲಿ ತುಂಬಾ ಜನ ರಾಜರಂತೂ ಸೈಲೆಂಟ್ ಇರ್ತಾರೆ. ಹೇಳ್ದ ಹಾಗೆ ಈ ಸಭೆಯಲ್ಲಿ ವಿವಿಯ ತಂದೆ ಕೂಡ ಇದ್ದಾನೆ. ಯಾಕಂದ್ರೆ ಅವನು ಕೂಡ ಒಬ್ಬ ಆಲಬಸ್ಟದ ರಾಜ ಆಗಿದ್ದಾನೆ ತಾನೆ. ಅದಕ್ಕೋಸ್ಕರ ಸಡನ್ ಆಗಿ ಇಲ್ಲಿ ಈ ಡ್ರಮ್ ಐಸ್ಲ್ಯಾಂಡ್ ನ ರಾಜ ಇದ್ದಾನಲ್ವಾ, ಅದೇ ಸ್ಟೀಲ್ ನ ಬಾಯಿ ಅವನು ಸುಮ್ನೆ ಈ ಆಲಬಸ್ಟದ ರಾಜ ಅಂದ್ರೆ ವಿವಿನ ತಂದೆಯನ್ನ ಬ್ಲೇಮ್ ಮಾಡ್ತಾನೆ. ಈ ತರದೆಲ್ಲ ಕೇಸ್ ಮುಂಚೆ ಆಗ್ತಾನೆ
ರಿಯಾಕ್ಷನ್ ಇರ್ಲಿಲ್ಲ. ಈ ಕ್ರಿಮಿನಲ್ಸ್ ಗಳೆಲ್ಲ ಜಾಸ್ತಿ ಆಗಿರೋದಕ್ಕೆ ಕಾರಣ ಸರಿಯಾಗಿ ಪ್ರಜೆಗಳನ್ನ ನೋಡದೇ ಇರುವಂತದ್ದು. ಮತ್ತೆ ಇದಕ್ಕೆ ಮುಖ್ಯ ಕಾರಣ ಆಗಿದ್ದಾನೆ ಈ ಆಲಭಷ್ಟದ ರಾಜ ಅಂತ ಹೇಳ್ತಾನೆ. ಇದನ್ನೆಲ್ಲ ವಿವಿ ಕದ್ದು ಹೇಳ್ತಿದ್ಲು. ಆ ಜಾಗಕ್ಕೆ ಇಗ್ರಿಮ್ ಸೇನಾಧಿಪತಿ ಬಂದು ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಈ ಐಲ್ಯಾಂಡ್ ಗೆ ಬಂದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದಾಗಿತ್ತು ಗುರು. ಈಗ ವಾಪಸ್ ಕತೆಗೆ ಬರ್ತೀವಿ. ಇನ್ನೊಂದು ಕಡೆಯಲ್ಲಿ ತಾಶಿಕೆಯ ಜೊತೆಗೆ ಸ್ಮೋಕರ್ ಈ ಜಾಗಕ್ಕೆ ಬಂದಿರ್ತಾನೆ. ಹೆಡ್ ಕ್ವಾರ್ಟರ್ಸ್ ನ ಬಳಿ ಅಂತೂ ತುಂಬಾ ಜನ ನ್ಯಾವಿಗಳನ್ನ ಯಾವ ರೀತಿ ಕೊಂದಾಕಿದಾರೆ ಅಂದ್ರೆ ಇದು ಪಕ್ಕ ಸ್ಟ್ರಾ ಹ್ಯಾಟ್ಸ್ ನವರ ಕೆಲಸ ಅಲ್ಲ ಅಂತಾನೆ ಅನ್ಸ್ಬಿಡುತ್ತೆ. ಸೊ ನೋಡ್ತಾ ಇರುವಾಗ್ಲೇ ಹಿಂದಿನಿಂದ ಒಬ್ಳು ಬರೋಕ್ ಗ್ಯಾಂಗ್ ನವಳು ಅಟ್ಯಾಕ್ ಮಾಡ್ತಾಳೆ. ಅವಳ ಬಳಿ ಒಂದು ಡೇವಲ್ ಫ್ರೂಟ್ ಇದೆ, ಅದು ಬೇಸ್ ಬಾಲ್ ಇದು. ಅಂದ್ರೆ ಬಾಯಿಂದ ಮೂಗಿಂದ ಯಾವ್ದ್ರಿಂದ ಕೂಡ ಬೇಸ್ ಬಾಲ್ ಎಸಿಬಹುದು ಗುರು. ಸೊ ಸ್ಮೋಕರ್ ಅಂತೂ ಅವನ ಪವರ್ ಅನ್ನು ಯೂಸ್ ಮಾಡಿ ಸ್ಮೋಕಿಂಗ್ ಅಲ್ಲೇ ಹೊಡೆದು ಬಿಡ್ತಾನೆ. ಅಫ್ಕೋರ್ಸ್ ಅವಳು ನೂಬ್ ಆಗಿದ್ದಾಳೆ. ಸೊ ಸ್ಮೋಕರ್ ಅಂತೂ 1 ನಿಮಿಷದಲ್ಲೇ ಸೋಲ್ಸ್ಬಿಟ್ಟ. ಇದಾದ್ಮೇಲೆ ನಾವು ಲುಫಿಯ ಸ್ಕ್ವಾಡ್ ಅನ್ನ ನೋಡ್ತೀವಿ. ಇವರಂತೂ ಎಲ್ಲ ಹತ್ಕೊಂಡು ಬಂದಿದ್ದಾರೆ ದೊಡ್ಡ ಬೆಟ್ಟಕ್ಕೆ. ಇಲ್ಲಿ ದೊಡ್ಡದಾದಂತಹ ವೈದ್ಯರ ಒಂದು ಹೌಸ್ ಕಾಣ್ತಿದೆ. ಲುಫಿ ಜೋರಾಗಿ ಬೊಬ್ಬೆ ಇಡ್ತಾನೆ, ದಯವಿಟ್ಟು ಬಾಗಿಲನ್ನ ಓಪನ್ ಮಾಡಿ, ನಮ್ಮ ಹತ್ರ ಪೇಷಂಟ್ ಇದ್ದಾರೆ ಅಂತ. ಆದ್ರೆ ಬಾಗಿಲಿನಿಂದ ಸೌಂಡ್ ಬರುತ್ತೆ, ನೀವು ಪೈರೇಟ್ ಗಳಾಗಿದ್ದೀರಾ, ನಿಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ. ನೀವು ಹೇಗೆ ಬಂದಿದ್ದೀರಾ ಅದೇ ರೀತಿ ಹೋಗ್ಬಿಡಿ ಇಲ್ಲಿಂದ ಅಂತ ಹೇಳ್ತಾರೆ. ಲುಫಿನಿಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಗುರು. ಅದಕ್ಕೋಸ್ಕರ ವಿವಿ ಕನ್ವಿನ್ಸ್ ಮಾಡ್ತಾಳೆ. ಯಾಕಂದ್ರೆ ಅವಳೊಬ್ಳು ರಾಜಕುಮಾರಿ ಆಗಿರೋ ಕಾರಣ ಅಲ್ಲಿ ಸುತ್ತಮುತ್ತಲಿರುವಂತಹ ಕೆಲವೊಂದು ಐಲ್ಯಾಂಡ್ ನಲ್ಲಿ ಜನಗಳು ಹೇಗೆ ಮಾತಾಡ್ತಾರೆ ಅನ್ನೋದು ಅವಳು ಕಲ್ತ್ಕೊಂಡಿದ್ದಾಳೆ. ಸೊ ಸ್ವಲ್ಪ ಬೇಡ್ಕೊಳ್ತಾಳೆ. ಇಲ್ಲಿ ವಿವಿ ಹೇಳ್ತಾಳೆ, ಹೌದು ನಾವು ಪೈರೇಟ್ ಗಳಾಗಿರ್ಬೋದು, ಆದ್ರೆ ನಾವು ಆ ರೀತಿ ಅಲ್ಲ, ನಾವು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ, ದಯವಿಟ್ಟು ನಮ್ಗೆ ನೀವು ದಾರಿ ತೋರಿಸ್ಬೇಕು. ಸೊ ಇಷ್ಟೆಲ್ಲ ಕೇಳಿ ಆದ್ಮೇಲೆ ಫೈನಲಿ ಡೋರ್ ಅನ್ನ ಓಪನ್ ಮಾಡ್ಬಿಡ್ತಾರೆ. ಇಲ್ಲಿ ಬಾಡಿ ಗಾರ್ಡ್ ಕೂಡ ಬಂದವರು. ಅವನಿಗೆ ಗೊತ್ತಾಗುತ್ತೆ, ನಾನು ಸಾರಿ ಕೇಳ್ತೀನಿ ರಾಜಕುಮಾರಿ ಅವರೇ, ನಂಗೆ ಗೊತ್ತಾಯ್ತು ನೀವು ಪ್ರಿನ್ಸೆಸ್ ವಿವಿ ಆಗಿದ್ದೀರಾ ಅಂತ. ಒಳಗ್ ಬನ್ನಿ ಅಂತ ಕರೀತಾನೆ. ಸೊ ಒಳಗ್ ಬಂದು ಹೇಳ್ತಾನೆ, ಇತ್ತೀಚೆಗೆ ಸದ್ದಿಲ್ಲದೆ ಎಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ, ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾವು ರಕ್ಷಣೆಗೆ 24 ಗಂಟೆ ಕೂಡ ಇಲ್ಲಿ ಕಣ್ಣಿಟ್ಟಿದೀವಿ. ಒಬ್ಬ ಬ್ಲಾಕ್ ಬಿಯರ್ಡ್ ಅನ್ನೋ ಪೈರೇಟ್ ಇದ್ದಾನೆ, ಅವನು ಬಂದು ಇದ್ದವರಿಗೆಲ್ಲ ತೊಂದರೆ ಕೊಡ್ತಿದ್ದಾನೆ. ಸೊ ನಮ್ಗೆ ಹೆದರಿಕೆ ಆಯ್ತು ಈ ಐಲ್ಯಾಂಡ್ ಗೂ ಕೂಡ ಅವನು ಬಂದಿದ್ದಾನ ಅಂತ. ಅದಕ್ಕೋಸ್ಕರ ನಾವು ಬಾಗಿಲು ತೆಗೆಯುವಾಗ ಸ್ವಲ್ಪ ಕಾತ್ವಿ. ಇದೆಲ್ಲ ಆದ್ಮೇಲೆ ಲುಫಿ ಹೇಳ್ತಾನೆ, ನಮ್ಗೀಗ ಅರ್ಜೆಂಟ್ ಆಗಿ ನಮ್ಮೆಲ್ಲರ ಫ್ರೆಂಡ್ ನಾಮಿಯನ್ನ ಬಚಾವ್ ಮಾಡಬೇಕಾಗಿದೆ, ಹಾಗಾಗಿ ವೈದ್ಯರನ್ನ ತೋರಿಸಬಹುದಾ ಅಂತ ಕೇಳ್ತಾನೆ. ಈ ಬಾಡಿಗಾರ್ಡ್ ಹೇಳ್ತಾನೆ, ವೈದ್ಯರದ್ದು ಪ್ಲೇಸ್ ಆ ಬೆಟ್ಟವನ್ನ ಕ್ರಾಸ್ ಮಾಡಿದ್ಮೇಲೆ ನಿಮ್ಗೆ ಸಿಗುತ್ತೆ. ಈಗಂತೂ ರಾತ್ರಿ ಬೇರೆ ಆಗೋದ್ರಲ್ಲಿದೆ, ಈಗ ನೀವು ಹೋದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆ ಒಬ್ಳು ಮಾಟಗಾರ್ತಿ ಮೇಲೆ ಕ್ಯಾಸ್ಟಲ್ ಅಲ್ಲಿ ಬದುಕ್ತಿದ್ದಾಳೆ. ರಾತ್ರಿ ಹೊತ್ತಂತೂ ಮಾಟ ಮಾಡಿದ್ರು ಮಾಡಬಹುದು, ಅವರೊಬ್ರೆ ಡಾಕ್ಟರ್ ಇರೋದು ಸದ್ಯಕ್ಕೆ ಅಂತ. ಸೊ ಎಲ್ರು ಇಲ್ಲಿ ಸ್ಟೇ ಮಾಡ್ತಾರೆ. ಇದಾದ ನಂತರ ನಾವು ನೋಡ್ತೀವಿ ತಾಶಿಕಿಯನ್ನ. ಅವಳು ಕೂಡ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇದ್ಲು. ಮತ್ತೆ ಅಲ್ಲಿ ಕೂಡ ಒಬ್ಬ ಬಾರೋಕ್ ಗ್ಯಾಂಗ್ ನ ಇನ್ನೊಬ್ಬ ವ್ಯಕ್ತಿ ಅಟ್ಯಾಕ್ ಮಾಡ್ತಾನೆ. ಸೊ ಅವಳು ಕೂಡ ಅವಳ ಸ್ವಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಈ ಒಬ್ಬ ಸ್ವಾರ್ಡ್ಸ್ ಮ್ಯಾನ್ ಬಾರೋಕ್ ಗ್ಯಾಂಗ್ ನವನನ್ನ ಪುಡಿ ಮಾಡ್ತಾಳೆ. ಅದೇ ಟೈಮ್ಗೆ ಸ್ಮೋಕರ್ ಕೂಡ ಅಲ್ಲಿಗೆ ಬರ್ತಾನೆ. ಮತ್ತೆ ಇವನನ್ನ ಹಿಡಿದು ಕಂಪ್ಲೀಟ್ ಆಗಿ ಲಾಕ್ ಮಾಡ್ಬಿಡ್ತಾನೆ, ಯಾಕಂದ್ರೆ ಇವರ ಬಾರೋಕ್ ಗ್ಯಾಂಗ್ ನ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗ್ಬೇಕು ಅಂತ. ಇದಾದ್ಮೇಲೆ ವಾಪಸ್ ಲುಫಿಯನ್ನ ನಾವು ನೋಡ್ತೀವಿ. ನಾಮಿಲಿ ಮಲಗ್ತಿದ್ದಾಳೆ, ಮತ್ತೆ ಎಲ್ರು ಕೂಡ ನೋಡ್ಕೊಳ್ತಿದ್ದಾರೆ. ಲುಫಿನಿಗೆ ಸ್ವಲ್ಪ ಬ್ಯಾಡ್ ಫೀಲಿಂಗ್ ಇದೆ. ಈಗಂತೂ ರಾತ್ರಿ ಆಗೋದ್ರಲ್ಲಿದೆ, ಆದ್ರೆ ಒಂದ್ ವೇಳೆ ಇವಳಿಗೆ ಚಿಕಿತ್ಸೆ ಕೊಡೋದು ಲೇಟ್ ಆದ್ರೆ ಅದರಿಂದ ಏನಾದ್ರೂ ತೊಂದರೆ ಆಗ್ಬೋದು ಅಂತ. ಹಾಗಾಗಿ ಮೇಲೆ ಮಾಟಗಾರ್ತಿದ್ರು ಕೂಡ ನಾಮಿಯನ್ನ ಆದಷ್ಟು ಬೇಗ ಕಳ್ಸೋದು ಒಳ್ಳೇದು ಅಂತ. ಹಾಗಾಗಿ ನಾಮಿ ಬಳಿ ಲುಫಿ ಬಂದು ಕೇಳ್ತಾನೆ, ನೋಡು ನಾಮಿ, ಇಲ್ಲಿ ಯಾವುದೇ ಡಾಕ್ಟರ್ ಇಲ್ಲ, ಹಾಗಾಗಿ ಬೇಕಂದ್ರೆ ನಾನ್ ನಿನ್ನ ಎತ್ಕೊಂಡು ಹೋಗ್ತೀನಿ ಮೇಲೆ ತನಕ, ನೀನು ಸಿದ್ಧ ಇದೆಯಾ ಅಂತ ಕೇಳ್ತಾನೆ. ಇದಕ್ಕೆ ನಾಮಿ ಹೇಳ್ತಾಳೆ, ಇಲ್ಲಿದ್ರ ಅಂತೂ ನಾನು ಸಾಯ್ತೀನಿ, ಹಾಗಾಗಿ ನನ್ನನ್ನ ಕರ್ಕೊಂಡು ಹೋಗು ಅಂತ. ಸೊ ಎಲ್ರಿಗೂ ಲುಫಿನ ಮೇಲೆ ಅಂತೂ ನಂಬಿಕೆ ಇದೆ ಗುರು. ಸೊ ಹಾಗಾಗಿ ಅವರು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಆದ್ರೆ ಮೇಲೆ ಅಂತೂ ದೊಡ್ಡ ಹಿಮಾಲಯದ ಬೆಟ್ಟ ಆಗಿದೆ, ಅದು ಅಲ್ಲಿ ಹಿಮಕರಡಿಗಳೆಲ್ಲ ಸಿಗ್ಬಹುದು. ಹಾಗಾಗಿ ಇವರಿಬ್ಬರ ಜೊತೆಗೆ ಇನ್ನೊಬ್ಬ ಯಾರಾದ್ರೂ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಇದರ ಪ್ರಕಾರ ಸಂಜೆ ಹೇಳ್ತಾನೆ, ನಾನ್ ನಿಮ್ ಜೊತೆ ಬರ್ತೀನಿ ಅಂತ. ಸೊ ಪ್ಲಾನ್ ಪ್ರಕಾರ ನಾಮಿಯನ್ನ ಲುಫಿಯ ಸೊಂಟದ ಮೇಲೆ ಕಟ್ಟಿ ಹಾಕಿ ಸಂಜೆ ಕೂಡ ಇವನ ಜೊತೆ ಹತ್ತಾ ಇದ್ದಾರೆ ಬೆಟ್ಟವನ್ನ. ಈಚೆ ಕಡೆಯಿಂದ ಉಸಪ್ ಅಂತೂ ಡಿವೈಸ್ ನ ಬಗ್ಗೆ ಮಾತಾಡ್ತಿರ್ತಾನೆ. ಅಂದ್ರೆ ಏನಾದ್ರೂ ಡಿವೈಸ್ ನ ಮೂಲಕ ನಾವು ನೋಡ್ಬೋದಾ ಅಂತ. ಝೋರನಿಗೆ ಇಲ್ಲಿ ಅನ್ಸುತ್ತೆ ನಾನು ಹೋಗ್ಬೇಕಿತ್ತು ಲುಫಿಯ ಜೊತೆಗೆ ಅಂತ. ಇದಾದ್ಮೇಲೆ ನಾವು ವಾಪಸ್ ವಿವಿಯ ಸ್ಟೋರಿಗೆ ಹೋಗ್ತೇವೆ. ಈಗ ಫ್ಲಾಶ್ ಬ್ಯಾಕ್ ಅಲ್ಲಿ ಅವಳು ಮತ್ತೆ ಇಗ್ರಿಸ್, ಅಂದ್ರೆ ಅದೇ ಸೇನಾಧಿಪತಿ ಇದ್ನಲ್ವಾ, ಅವನನ್ನ ತೋರಿಸ್ತಾರೆ. ಅದೇ ಆ ದಿನ ಮೀಟಿಂಗ್ ಅನ್ನ ಕದ್ದು ಕೇಳ್ತಾ ಇದ್ಲಲ್ವಾ, ಅದಕ್ಕೆ ಇಗ್ರಿಸ್ ಹೇಳ್ತಾನೆ, ಆ ರೀತಿ ಕದ್ದು ಕೇಳೋದೆಲ್ಲ ತಪ್ಪಾಗಿದೆ ಅಂತ. ಆದ್ರೆ ಅದೇ ಟೈಮ್ಗೆ ಇಲ್ಲಿ ರಾಜ ವಾಪೋಲ್ ಬರ್ತಾನೆ. ಅವನಂತೂ ತುಂಬಾ ಕೋಪದಿಂದ ಮೀಟಿಂಗ್ ಇಂದ ಹೊರಗಡೆ ಬಂದಿದ್ದಾನೆ. ಅವನ ಜೊತೆಗೆ ಇಬ್ರು ಚಮಚಗಳು ಕೂಡ ಇದ್ದಾರೆ. ಸೊ ದಾರಿಯಲ್ಲಿ ನಡ್ಕೊಂಡು ಕೋಪದಲ್ಲಿ ಬರ್ತಿರುವಾಗ ವಿವಿ ಮತ್ತೆ ಇಗ್ರಿಸ್ ದಾರಿಯಲ್ಲಿ ಅಡ್ಡ ಕಾಣ್ತಿದ್ದಾರೆ. ವಾಪೋಲ್ ಹೇಳ್ತಾನೆ, ದಾರಿಯಿಂದ ಎದ್ದೇಳು ಹುಡುಗಿ ಅಂತ. ಅವನ ಕೋಪದಲ್ಲಿ ಸುಮ್ನೆ ಬೈತಿದ್ದಾನೆ ಹುಚ್ಚರಾಗೆ. ಅಲ್ಲಿ ಇದ್ದವರಿಗೆಲ್ಲ ಗೊತ್ತಿದೆ ಇದೆಲ್ಲ ವಾಪೋಲ್ ನ ತಪ್ಪು ಅಂತ. ಆದ್ರೂ ಕೂಡ ಅವನು ಹುಚ್ಚರ ರೀತಿ ಬೊಬ್ಬೆ ಹಿಡಿತಾನೆ. ಆದ್ರೆ ವಿವಿನಿಗೆ ಆ ಟೈಮ್ ಅಲ್ಲೇ ಮೆಚುರಿಟಿ ಇತ್ತು ಗುರು. ಅವಳು ಹೇಳ್ತಾಳೆ, ಸಾರಿ ನಂದೆ ತಪ್ಪು ಅಂತ ಎಲ್ಲ. ಇದನ್ನ ಡಾಲ್ಟನ್ ನೋಡಿರ್ತಾನೆ, ಅದೇ ನಮ್ಮ ಬಾಡಿ ಗಾರ್ಡ್ ಇದಾನಲ್ಲ ಈಗ ಅವನು. ಸೊ ಅವಳು ಈಗ ಬದಿಯಲ್ಲಿ ಬಂದು ಇಗ್ರಿಸ್ ಹತ್ರ ಸಾರಿ ಕೇಳ್ತಾನೆ, ನಾನು ತಪ್ಪೆ ನಿಂತಿದ್ದೆ, ನಂಗೆ ಗೊತ್ತಿರ್ಲಿಲ್ಲ ಅಂತ. ಹೀಗೆ ಇವಳ ಸ್ಟೋರಿ ಎಲ್ಲ ಕಂಟಿನ್ಯೂ ಆಗಿತ್ತು. ಇದನ್ನ ಉಸಪ್ನಿಗೆ ಹೇಳ್ತಾಳೆ. ಇನ್ನೊಂದು ಕಡೆಯಲ್ಲಂತೂ ಈ ಹಿಮಾಲಯದ ಬೆಟ್ಟವನ್ನ ಸಂಜೆ ಮತ್ತೆ ಲುಫಿ ಹತ್ತಾ ಇದ್ದಾರೆ. ಇಲ್ಲಿ ಎಷ್ಟು ಕೋಲ್ಡ್ ಆಗ್ತಿದೆ ಅಂದ್ರೆ ಅವರ ಮುಖದ ಸ್ಕಿನ್ ನೀವು ನೋಡಬಹುದು ಯಾವ ರೀತಿ ಕೆಂಪಾಗಿದೆ ಅಂತ. ಜೊತೆಗೇನೆ ಕೈಗೆ ಅಷ್ಟು ಗ್ರಿಪ್ ಕೂಡ ಸಿಗ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲಂತೂ ಸಂಜೆನದು ಕಂಪ್ಲೀಟ್ ಆಗಿ ಬಾಡಿ ವೀಕ್ ಆಗುತ್ತೆ, ಕೈ ಜಾರಿ ಕೆಳಗಡೆ ಬೀಳ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಲುಫಿ ಅವನ ಲಬ್ಬರ್ನ ಕೈಯಿಂದ ಎಳಿತಾನೆ. ಸೊ ಅಲ್ಲಿಂದ ಎಳ್ದು ಸೀದಾ ಮೇಲೆನೆ ಹಾಕ್ಬಿಟ್ಟ. ಹೀಗೆ ತುಂಬಾನೇ ಕಷ್ಟಪಟ್ಟು ಫೈನಲಿ ಮೇಲೆಗೆ ಬಂದೇ ಬಿಟ್ರು. ಇಲ್ಲಿ ಹಿಮಕ್ಕೆ ಇಬ್ರು ಕೂಡ ಎಕ್ಸಾಸ್ಟ್ ಆಗ್ಬಿಟ್ರು ಗುರು. ಅಲ್ಲಿಂದನೇ ಜೋರಾಗಿ ಕಿರ್ತಾರೆ, ಯಾರಾದ್ರೂ ಬಂದು ಸೇವ್ ಮಾಡಿ ಅಂತ. ಹೀಗೆ ಇಬ್ರು ಕೂಡ ಇಲ್ಲಿ ಪ್ರಜ್ಞೆ ತಪ್ಪಿಡ್ತಾರೆ. ಇನ್ನೊಂದ್ ಕಡೆ ಈಗ ಸೀನ್ ಶಿಫ್ಟ್ ಆಗುತ್ತೆ ಸ್ಮೋಕರ್ ನ ಬಳಿಗೆ. ಅವನೊಬ್ಬ ಬಾರೋಕ್ ಏಜೆಂಟ್ ಹತ್ರ ಮಾತಾಡ್ತಾನೆ, ಸತ್ಯ ಹೇಳಿ ನೀವು ಮಿಸ್ಟರ್ ಝೀರೋ ಮತ್ತೆ ಎಲ್ಲ ಗ್ಯಾಂಗ್
ಗ್ಯಾಂಗ್ ಗಳು ಸೇರಿ ಏನ್ ಮಾಡ್ತಿದ್ದೀರಾ, ನಿಮ್ಮ ದಂಧೆ ಏನಾಗಿದೆ ಅಂತ. ಆದ್ರೆ ಇವನಂತೂ ಬಾಯಿಯೇ ಬಿಡೋದಿಲ್ಲ. ಹಾಗಾಗಿ ಸ್ಮೋಕರ್ ತನ್ನ ಸ್ಮೋಕಿಂಗ್ ನ ಪವರ್ ಇಂದ ಮೂರ್ಛೆ ಮಾಡ್ಬಿಡ್ತಾನೆ. ತಾಶಿಗೆ ಹೇಳ್ತಾಳೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಯಾವುದೇ ಪ್ರೂಫ್ ಸಿಗೋದಿಲ್ಲ ಅಂತ. ಅದಕ್ಕೆ ಸ್ಮೋಕರ್ ಹೇಳ್ತಾನೆ ಸದ್ಯಕ್ಕೆ ನಮ್ಮ ಹತ್ರ ಈ ಒಂದು ಟೆಲಿಫೋನ್ ಇದೆ, ಇದರಿಂದ ನಮ್ಗೆ ಗೊತ್ತಾಗ್ಬೋದು ಅಂತ. ಈಗ ಮತ್ತೊಂದು ಕಡೆ ಝೋರೋ ಮಾತಾಡ್ತಿರ್ತಾನೆ ಬಾಡಿ ಗಾರ್ಡ್ ನ ಬಳಿ. ಇವನು ಇಲ್ಲಿನ ಜಾಗದ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾನೆ, ಯಾವ ರೀತಿ ಆ ರಾಜ ವ್ಯಾಪುಲ್ ಬಂದು ತೊಂದರೆಯನ್ನು ಕೊಡ್ತಿದ್ದ ಅಂತ. ಅದಕ್ಕೆ ಝೋರೋ ಹೇಳ್ತಾನೆ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ, ಒಂದ್ ವೇಳೆ ಈಗ ನಿಮ್ಗೆ ಆ ರೀತಿ ತೊಂದರೆ ಬಂದ್ರೆ ನಾವು ನಿಮ್ಮ ರಕ್ಷಣೆಗೆ ಸಿದ್ಧ ಇದೀವಿ, ಯಾಕಂದ್ರೆ ನಮ್ಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದೀರಾ ಇಲ್ಲಿ ಆಶ್ರಯ ಕೊಟ್ಟು ಅಂತ. ಇನ್ನೊಂದು ಕಡೆ ಇಲ್ಲಿ ನಾಮಿ ವಾಪಸ್ ಎದ್ದಿದ್ದಾಳೆ ಗುರು. ಅವಳಿಗೆ ಇನ್ಫೆಕ್ಷನ್ ಆಗಿತ್ತು ಆದ್ರೂ ಕೂಡ ಎದ್ದಿದ್ದಾಳೆ. ಇದರ ಅರ್ಥ ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂತ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದೊಂದು ಮಾತಾಡುವ ಜಿಂಕೆ ಬಂದು ಸಹಾಯ ಮಾಡ್ತು ಅಂತ. ಅದರ ಹೆಸರು ಟೋನಿ ಚಾಪರ್ ಅಂತ. ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿದೆ ಗುರು. ಸೊ ಅದು ಹೆದರಿ ಹಿಂದೆ ಹೋಗುತ್ತೆ. ಅಲ್ಲಿ ನಾವು ಒಬ್ಳು ಹೆಂಗಸನ್ನ ನೋಡ್ತೀವಿ, ಒಳ್ಳೆ ಎಣ್ಣೆ ಕುಡಿತಾ ಇದ್ದಾಳೆ, ನೋಡೋದಕ್ಕೆ ಮಾಟಗಾರ್ತಿ ತರ ಇದ್ದಾಳೆ ಗುರು. ಅವಳು ನಾಮಿಯ ಬಳಿ ಬಂದು ಹೇಳ್ತಾಳೆ ನೀನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ. ಯಾಕಂದ್ರೆ ಈ ಡಾಕ್ಟರ್ ಹೇಳ್ತಾರೆ ನಿಂಗೆ ಈ ರೀತಿ ಆಗೋದಕ್ಕೆ ಕಾರಣ ನೀನು ಯಾವ್ದೋ ಒಂದು ಐಲ್ಯಾಂಡ್ ಗೆ ಹೋಗಿದ್ದೆ, ಅಲ್ಲಿ ಖಾಲಿ ಇತ್ತು, ಮತ್ತೆ ಯಾವ್ದೋ ಒಂದು ಕೀಟ ನಿಂಗೆ ಕಚ್ಚಿತ್ತು ಅಂತ. ಅದೇ ಅವರು ಲಿಟಲ್ ಗಾರ್ಡನ್ ಅನ್ನೋ ಜಾಗಕ್ಕೆ ಹೋಗಿದ್ರು ತಾನೆ, ಅದೇ ಡೈನೋಸರ್ಸ್ ಎಲ್ಲ ಇತ್ತು ಅಲ್ಲಿ. ನಾಮಿ ಕೇಳ್ತಾಳೆ ನಾನು ಇಲ್ಲಿಂದ ಹೋಗ್ಬೋದಾ ಅಂತ. ಡಾಕ್ಟರ್ ಹೇಳ್ತಾಳೆ ನೀನ್ ಇನ್ನು ಕೂಡ ಗುಣ ಆಗ್ಲಿಲ್ಲ ಅಂತ. ಸಂಜೆನು ಕೂಡ ಬೆಡ್ ರೆಸ್ಟ್ ಗೆ ಇಟ್ಟಿದ್ದಾರೆ. ಜೊತೆಗೆ ನಿಲ್ಲಿ ಲುಫ್ಫಿ ಅಂತ ಓಡ್ಕೊಂಡು ಬಂದಿದ್ದಾನೆ ಗುರು. ಅರ್ಧ ಬೆತ್ತಲಲ್ಲಿ ಬರ್ತಿದ್ದಾನೆ. ಇವನು ಜೋರಾಗಿ ಬೊಬ್ಬೆ ಹಿಡಿತಾನೆ, ಮಾಟಗಾರ್ತಿ ಏನ್ ಮಾಡ್ತಿದ್ಯಾ ನೀನು ನಾಮಿನಿಗೆ ಅಂತ. ಜೊತೆಗೇನೆ ಈ ಮಾತಾಡೋ ಜಿಂಕೆ ಚಾಪರನ್ನ ನೋಡಿ ಕೂಡ ಹೆದರಿಕೆ ಆಗುತ್ತೆ. ನಾಮಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಇವಳು ಡಾಕ್ಟರ್ ಆಗಿದ್ದಾಳೆ, ಯಾರು ಮಾಟಗಾರ್ತಿ ಅಲ್ಲ ಅಂತ. ಅಂದ್ರೆ ಗಾಯ್ಸ್ ಊರಿನ ಜನಗಳು ಇವಳನ್ನ ಮಾಟಗಾರ್ತಿ ಅಂತ ಕರೀತಿದ್ರು. ಇದಾದ್ಮೇಲೆ ಲುಫ್ಫಿ ಕೇಳ್ತಾನೆ ಸಂಜೆ ನಿಂಗೇನಾಗಿತ್ತು ಅಂತ. ಇಲ್ಲಿ ಚಾಪರ್ ಹೇಳ್ತಾನೆ ಸಂಜೆನ ಮೂಳೆ ಸ್ವಲ್ಪ ಟ್ವಿಸ್ಟ್ ಆಗಿತ್ತಂತೆ, ಮತ್ತೆ ಲುಫ್ಫಿ ಕೋಲ್ಡ್ ಆಗಿದ್ದ, ಹಾಗೇನೆ ನಾಮಿದ್ದು ರೋಗ ಇತ್ತು ಆಲ್ರೆಡಿ, ಹಾಗಾಗಿ ನಿಮ್ಗೆ ಸಹಾಯ ಮಾಡಿದೀನಿ. ನೀವು ತಪ್ಪು ತಿಳ್ಕೊಳ್ಬೇಡಿ, ನಾನೊಬ್ಬ ಜಿಂಕೆ ಆಗಿದ್ರು ಕೂಡ ನಾನೇನು ಮನುಷ್ಯರಿಗೆ ಉಪದ್ರ ಕೊಡೋದಿಲ್ಲ. ಹಾಗೇನೆ ಚಾಪರ್ ಹೇಳ್ತಾನೆ ನನಗೆ ಹಸಿವು ಆಗ್ತಿದೆ, ಏನಾದ್ರೂ ತಿನ್ನೋದಕ್ಕೆ ಇದೆಯಾ ಅಂತ. ಸಂಜೆ ಹೇಳ್ತಾನೆ ನಾನೊಬ್ಬ ಚೆಫ್ ಆಗಿದ್ದೀನಿ, ನಾನ್ ನಿಮ್ಗೆ ಮಾಡ್ಕೊಡ್ತೀನಿ ಅಂತ. ಬಟ್ ಈ ಲುಫ್ಫಿನದಂತೂ ಬೇರೆನೆ ನಾಶ ಗುರು. ಅವನಿಗೆ ತುಂಬಾನೇ ಎಕ್ಸೈಟ್ಮೆಂಟ್ ಕೂಡ ಆಗುತ್ತೆ, ಶಾಕ್ ಕೂಡ ಆಗುತ್ತೆ, ಹೇಗೆ ಒಂದು ಪ್ರಾಣಿ ಮಾತಾಡೋಕಾಗುತ್ತೆ ಅಂತ. ಎಂತ ವಿಚಿತ್ರ ಪ್ರಾಣಿ ಗುರು ಇದು. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗಿದೆ, ಮತ್ತೆ ಈ ಕಾಸ್ಟಲ್ ನ ಇತಿಹಾಸ ಏನು ಇದು ಗೊತ್ತಾಗ್ಬೇಕಾ ನಿಮ್ಗೆ? ಸೊ ನೋಡೋಣ ನೆಕ್ಸ್ಟ್ ಪಾರ್ಟ್ ನಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತೆ. ಅಲ್ಲಿ ತನಕ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.